ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಹೊರೆಯನ್ನಾಗಿರಂತ ಯೇಸು ಕ್ರಿಸ್ತನ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ತುಂಬ ಕೃತಜ್ಞತಳುವರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಕಳೆದ ಒಂದು ಅನೇಕ ತಿಂಗಳಿಂದ ನಮ್ಮ ಸಹೋದರು ಬರೆದಂತ 5ನೇ ವಾಲ್ಯೂಮ್ ನಾವೇನ್ ಮಾಡ್ತಾ ಇದ್ದೀವಿ, ಓದ್ತಾ ಇದ್ದಾರೆ. ಅದರಲ್ಲಿ 8 ಚಾಪ್ಟರ್ಗೆ ಏನ್ ಮಾಡಿ ನಾವು ಮುಗಿಸ್ತಾ ಬಂದ್ರಿ ಅಲ್ವರ. 8 ಚಾಪ್ಟರ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ತಂದೆ ಆದ ದೇವ್ರ ಬಗ್ಗೆ, ನಮ್ಮ ರಕ್ಷಕ, ನಮ್ಮ ಒಡೆಯನಾಗಿರೋಂಥ ಯೇಸು ಕ್ರಿಸ್ತು ಮಾಡಿರೋಂಥ ಅನೇಕ ಒಂದು ಕಾರ್ಯಗಳ ಬಗ್ಗೆ ಅದರ ಅನೇಕ ವಿಚಾರಗಳನ್ನ ನಾವೇನ್ ಮಾಡಿದ್ರಿ, ನಾವು ಓದ್ತಾ ಬಂದ್ರಿ. ಅದೇ ರೀತಿ ಏನ್ರಿ ಈ ಒಂದು ಇವತ್ತು ದಿನ ನಾವು ನೋಡೋಂಥ ಒಂದು ಪಾಠದಲ್ಲಿ ನಾವು ಏನಪ್ಪ ಮಾಡೋಣ ಅಂತಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ, ಒಂದು ಹೊಸ ಒಂದು ಚಾಪ್ಟರ್, ಅದೇ ಚಾಪ್ಟರ್ ನಂಬರ್ 9 ನಾವೇನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್. ಕಾನ್ಸಿಕ್ರೇಟೆಡ್ ಕ್ರಿಶ್ಚಿಯನ್ ಅದರ ದೇವರ ಒಂದು ಓಟದಲ್ಲಿ ಯಾವ ಒಂದು ಹಂತದಲ್ಲಿದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಈ ಒಂದು ಚಾಪ್ಟರ್ನ ನಾವು ಓದಲೇಬೇಕಾಗ್ತಾರೆ, ಯಾಕಂದ್ರೆ ಅಷ್ಟೊಂದು ತುಂಬ ಅದ್ಭುತವಾಗಿದೆ. ಅದು ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 209, ಕನ್ನಡದಲ್ಲಿ ಪೇಜ್ ನಂಬರ್ 129. ಅಂಡ್ ಓದೋಂಥ ಸಹೋದರ ಸಹೋದರಿಗಳು ಯಾರಿದ್ರು ಸರಿ, ತಮ್ಮ ಹತ್ರ ಈ ವಾಲ್ಯೂಮ್ಗಳಿತ್ತು ಅಂತಂದರೆ ಕೈಗಳಿರ್ತಾರೆ, ಅದನ್ನ ಓದೋಕ್ಕೆ ಅವಕಾಶಗಳನ್ನ ಕೊಡೋಕ್ಕೆ ಅನುಕೂಲ ಆಗ್ಬೋದು. ಸ್ಟಾರ್ಟಿಂಗ್ ನಾವು ಓದೋಣ. ಪಾಪ ನಿವೃತ್ತಿಯ ಆತ್ಮದ ದೀಕ್ಷಾ ಸ್ನಾನ, ಸಾಕ್ಷಿ ಹಾಗೂ ಮುದ್ರೆ. ಆತ್ಮನ ದೀಕ್ಷಾ ಸ್ನಾನವು ಏಕಮಾತ್ರವಾಗಿದೆ. 3 ಭಾಗಗಳಲ್ಲಿ ದೀಕ್ಷಾ ಸ್ನಾನದ ಮಹತ್ವ. ಪರಲೋಕ ರಾಜ್ಯದ ಬೀಗದ ಕೈ. ಎಲ್ಲಾ ದೇಹಗಳ ಮೇಲೆ ಆತ್ಮನ ಮತ್ತೊಂದು ದೀಕ್ಷಾ ಸ್ನಾನದ ವಾಗ್ದಾನವಿದೆ. ನೋಡ್ರ, ಇದರಲ್ಲಿ ಕೆಲವೊಂದು ಸಬ್ಮಿಟಿಂಗ್ಸ್ ನಮ್ಗೆ ಏನ್ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಮೊದಲನೇದು ಅಂತಂದ್ರೆ ಸ್ಪಿರಿಟ್ ಬ್ಯಾಪ್ಟಿಸಮ್, ಅದರ ಪವಿತ್ರಾತ್ಮನ ಏನು ದೀಕ್ಷಾಸ್ಥಾನ ಐತಲ್ಲ ಬೈಬಲ್ನಲ್ಲಿ. ಅದರ ಪವಿತ್ರಾತ್ಮನ ದೀಕ್ಷಾಸ್ಥಾನ ಅದರ ಯೇಸು ಕ್ರಿಸ್ತು ಬಗ್ಗೆ ಹೇಳ್ಬೇಕಾರೆ ಸ್ಥಾನಿಕರನ್ನ ಹೇಳ್ತಾರೆ, ಅದರ ನಾನಂತೂ ನಿಮ್ಗೆ ನೀರಲ್ಲಿ ದೀಕ್ಷಾಸ್ಥಾನ ಕೊಡ್ತಾ ಇದ್ದೀನಿ, ನಾನಾಗಿದ್ದಂತ ಒಬ್ರು ಬರ್ತಾರೆ, ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಪವಿತ್ರಾತ್ಮದಲ್ಲೂ ಆಮೇಲೆ ಏನ್ರಿ ಒಂದು ಬೆಂಕಿಯಲ್ಲಿ ಏನ್ ಮಾಡ್ತಾರೆ ದೀಕ್ಷಾಸ್ಥಾನ ಕೊಡ್ತಾರೆ ಅಂತ ನಾವು ನೋಡಿದ್ವಿ ಅಲ್ವರ. ಸೊ ಏನಪ್ಪ ಇದು ಪವಿತ್ರಾತ್ಮ ದೀಕ್ಷಾಸ್ಥಾನ ಅಲ್ವರ? ಇದು ಇದು ಒಂದೇನಾ ಅಥವಾ 3 ಭಾಗಗಳಿದ್ಯಾ ಅಲ್ವರ? ಆಮೇಲೆ ಬ್ಯಾಪ್ಟಿಸಮ್ ಅದರ ಈ ಒಂದು ಪವಿತ್ರಾತ್ಮನ ದೀಕ್ಷಾಸ್ಥಾನ ಅದು ಅರ್ಥ ಏನು ಅಂತ ನಾವೇನ್ ಮಾಡೋಣ ನೋಡೋಣ. ಆಮೇಲೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಪರಲೋಕ ರಾಜ್ಯದ ಬಿಗಿದ ಕೈಗಳು ಅಂತ ಮಾಡ್ತಾರೆ. ಅದರ ಪರಲೋಕ ರಾಜ್ಯದ ಬಿಗಿದ ಕೈ ಏನ್ ಮಾಡಿದೆ ನಿಮ್ಗೆ ನಿಮಗೆ ಕೊಡಲ್ಪಟ್ಟಿದೆ ಅಂತಂದ್ಬಿಟ್ಟು ಯಾರು ಹೇಳ್ತಾರೆ, ಪೇತ್ರನ್ ಹೇಳ್ತಾರೆ. ಏನಿದು ಪರಲೋಕ ರಾಜ್ಯ ಬಿಗಿದ ಕೈಗಳು? ಈ ಬಿಗಿದ ಕೈ ಇಟ್ಕೊಂಡು ಏನ್ರಿ ಪೇತ್ರ ಪರಲೋಕಕ್ಕೆ ಏನ್ ತೆರೆದ್ರು, ಎಷ್ಟು ಜನಕ್ಕೆ ಬಾಗಿಲು ತೆಗೆದ್ರು, ಏನಿದು ಅಂತ ನಾವೇನ್ ಮಾಡೋಣ ನೋಡೋಣ. ಅದರ ಆಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಎಲ್ಲಾ ದೇಹಗಳ ಮೇಲೆ ಆತ್ಮನ ಮತ್ತೊಂದು ದೀಕ್ಷಾ ಸ್ನಾನದ ವಾಗ್ದಾನವಿದೆ. ಸರಿ, ನೋಡ್ಬೇಕಾದ್ರೆ ಎಲ್ಲಾರ ಮೇಲೆ ಏನ್ ಮಾಡ್ತೀನಿ ನಾನು, ಒಂದು ಪವಿತ್ರಾತ್ಮನ ಏನ್ ಮಾಡ್ತೀನಿ ನಾನು ಸುರಿಸ್ತೀನಿ ಅದರ. ಸೊ ಅವಾಗ ಇನ್ನೊಂದು ಬ್ಯಾಪ್ಟಿಸಮ್ ತರ ಐತಲ್ಲ ಇದು, ಪವಿತ್ರಾತ್ಮ ಸುರಿಸ್ತಾನೆ. ಪವಿತ್ರಾತ್ಮ ಯಾರ ಮೇಲೆ ಬರಬೇಕು ಅಂದ್ರೆ ಬ್ಯಾಪ್ಟಿಸಮ್ ಏನಾಗಿರ್ಬೇಕಾ, ನಾವಿರ್ಬೇಕು. ಎಲ್ಲಾ ಮನುಷ್ಯರ ಮೇಲೆ ತನ್ನ ಪವಿತ್ರಾತ್ಮ ಸುರಿಸ್ತಾನೆ. ಎಲ್ಲಾ ಮನುಷ್ಯ ಏನ್ ಮಾಡ್ತಾರೆ, ಎಲ್ಲಾ ಅವರು ಬ್ಯಾಪ್ಟಿಸಮ್ ತಗೊಂತಾರ. ಅದೇ ಯಾವ್ದಪ್ಪ ಬ್ಯಾಪ್ಟಿಸಮು, ಅದೇ ಅದು ಪವಿತ್ರಾತ್ಮ ದೇವರು ಎಲ್ಲರ ಮೇಲೆ ಸುರಿಸುವಂಥದ್ದು. ಆಮೇಲೆ ನೆಕ್ಸ್ಟ್ ಅದರ ಮಹತ್ವ, ಆತ್ಮನಿಗಾಗಿ ಪ್ರಾರ್ಥನೆ, ಆತ್ಮನ ಸಾಕ್ಷಿ. ನೋಡ್ರ, ಇದಕ್ಕಾಗಿ ಏನ್ರಿ ಪ್ರಾರ್ಥನೆ ಮಾಡೋಂಥದ್ದು ಅಲ್ವರ. ಎಷ್ಟು ಜನ ಪ್ರೇಯರ್ ಮಾಡ್ತಾರಲ್ಲ ಕ್ರಿಶ್ಚಿಯನ್ಸ್, ಅಯ್ಯೋ ದೇವ್ರೇ ನನಗೆ ಪವಿತ್ರ ಆತ್ಮನ ಏನ್ ಮಾಡೋದು, ನಂಗೆ ಅಭಿಷೇಕಿಸು ಅದರ. ಏನದು ಪವಿತ್ರ ಆತ್ಮನ ಅಭಿಷೇಕ ಮಾಡೋದು ಅಲ್ವರ? ಏನ್ ದಿನ ಮಾಡ್ತಾರ, ಒಂದ್ಸತಿ ಮಾಡ್ತಾರ, ಇಲ್ಲ ಒಂದ್ಸತಿ ಮಾಡಿಬಿಟ್ಬಿಡ್ತಾರ, ತಗೊಂತಾನೆ ಇರ್ಬೇಕು ಅವಾಗ ಅವಾಗ. ಏನದು ಅದರ? ಆಮೇಲೆ ಪವಿತ್ರಾತ್ಮನ ಸಾಕ್ಷಿ ಅದರ. ಏನಿದು ಸಾಕ್ಷಿ? ಪವಿತ್ರಾತ್ಮ ನಮ್ಗೆ ಹೆಂಗ್ ಸಾಕ್ಷಿ ಕೊಡ್ತದೆ, ಏನಿದು ಅಲ್ವರ? ಆಮೇಲೆ ನೋಡಿ ನೆಕ್ಸ್ಟ್ ಅದರ ಪ್ರಾಮುಖ್ಯತೆ, ಅದಿಲ್ಲದೆ ದೇವರೊಂದಿಗೆ ಸಮಾಧಾನವಿಲ್ಲ. ಇದು ಪ್ರಾಮುಖ್ಯತೆ. ಪವಿತ್ರಾತ್ಮನ ಸಾಕ್ಷಿ ಇಲ್ಲದಿದ್ರೆ ದೇವರೊಂದಿಗೆ ನಮ್ಗೇನಿಲ್ಲ, ಸಮಾಧಾನ ಇಲ್ಲ. ಏನಿದು ಹಾಗಾದ್ರೆ? ಏನಪ್ಪ ಪವಿತ್ರಾತ್ಮ ನಮ್ಗೆ ಹೆಂಗ್ ಸಾಕ್ಷಿ ಕೊಡಬೇಕು, ಅದ್ರ ಮುಖಾಂತರ ಅದು ಸಾಕ್ಷಿ ಕೊಟ್ಟಾಗ ನಮಗೂ ದೇವ್ರಿಗೂ ಒಂದು ಸಮಾಧಾನ ಹೆಂಗ್ ಉಂಟಾಗ್ತದೆ, ಏನು ಅರ್ಥ ಅದು? ಅದು ನಮ್ಮಲ್ಲಿ ಇದೆಯೋ ಇಲ್ಲವೋ ಯಾರಿಗೂ ತಿಳಿಯದು. ಈ ಅಂಶವನ್ನು ತಿಳಿಯಬೇಕೆಂದು ನಾನು ಹಂಬಲಿಸುತ್ತೇನೆ. ನೋಡ್ರ, ಇದು ನಮ್ಮಲ್ಲಿ ಐತೋ ಇಲ್ವೋ ಈ ಸಾಕ್ಷಿ, ಅದನ್ನ ಹೆಂಗೆ ಪರೀಕ್ಷೆ ಮಾಡೋದು, ಇದ್ರ ಬಗ್ಗೆ ಎಂತ ತುಂಬಾ ಕುತೂಹಲದಿಂದ ಹೇಗ್ ನಾವು ತಿಳ್ಕೊಳೋದು, ಹೇಗ್ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋಂಥದ್ದು. ಆಮೇಲೆ ಆತ್ಮನ ಸಾಕ್ಷಿಯನ್ನು ಗ್ರಹಿಸುವುದು ಹೇಗೆ? ಆತ್ಮನ ಸಾಕ್ಷಿಯನ್ನು ಗ್ರಹಿಸ್ಕೊಂಡು ತಿಳ್ಕೊಳೋದು ಹೇಗೆ
ಅದರ ಪವಿತ್ರಾತ್ಮ ನಮಗೆ ಸಾಕ್ಷಿ ಕೊಡ್ತಾ ಇದೆ, ನಾವು ದೇವ್ರ ಮಕ್ಕಳು ಅಂತ ಅಂದ್ಬಿಟ್ಟು ಹೆಂಗೆ ಹಿಡಿಯೋದು ನಾವು? ಇದು ಹೆಂಗೆ ಐಡೆಂಟಿಫೈ ಮಾಡೋದು? ಇದೆಲ್ಲ ಹೊರಗಡೆ ಕಾಣಿಸ್ತದ ಅಥವಾ ಹೊರಗಡೆ ನಡೆಯುವಂಥ ವಿಚಾರಗಳ? ಏನದು ಸೂಚನೆಗಳು? ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಆತ್ಮನ ಸಾಕ್ಷ್ ಸಾಕ್ಷ್ಯ, ಆತ್ಮನಿಂದ ಪವಿತ್ರಗೊಳ್ಳುವುದು, ಆತ್ಮನ ಮುದ್ರೆ, ಅ- ಅದು ಮುದ್ರಿಸುವ ವಾಗ್ದಾನ, ವಿಮೋಚನೆಯ ದಿನದವರೆಗೆ ಅತ್ಯುನ್ನತವಾದ ಪ್ರಾಪ್ತಿಯನ್ನು ಗಳಿಸುವುದು ಮತ್ತು ಕಾಪಾಡಿಸಿಕೊಳ್ಳುವುದು. ಓಕೆ, ಸೊ ನೋಡ್ಬೇಕಾದ್ರೆ ಏನ್ರಿ, ಯಾವ ಥರ ಒಂದು ಪವಿತ್ರಾತ್ಮನ ಸಾಕ್ಷಿ, ಆಮೇಲೆ ಯಾವ ಥರ ಅಂದ್ರೆ ಪವಿತ್ರಾತ್ಮನ ಪರಿಶುದ್ಧಗೊಳಿಸೋಂಥದ್ದು, ಅದರ ಪವಿತ್ರಾತ್ಮದಿಂದ ತುಂಬಿರೋಂಥದ್ದು, ಅದರ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿರೋಂಥದ್ದು, ಅದರ ಏನ್ರಿ ವಿಮೋಚನೆ ದಿನಕ್ಕಾಗಿ ನೀವು ಮುದ್ರೆ ಹಾಕಲ್ಪಟ್ಟಿದೆ ಅಂತ ಹೇಳ್ತಾರಲ್ಲ, ಈ ಒಂದು ಪದಗಳು ಎಲ್ಲ ವಾಕ್ಯದಲ್ಲಿ ಬರೋದು, ಇದು ಅರ್ಥಗಳೇನು ಅಂತ ಅಂದ್ಬಿಟ್ಟು ಏನು ಮಾಡೋಣ, ಇದನ್ನ ಈ ಚಾಪ್ಟರ್ ನಾವು ಏನು ಮಾಡೋಣ ನೋಡೋಣ. ಓಕೆನಾ? ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋ ನೋಡಿರ್ತೀನಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ್ಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. 2 ತಿಮೋತಿ 1:7. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ, ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಇಲ್ಲಿ ನಾವು ಓದೋದು ಏನಪ್ಪಾ ಅಂತಂದ್ರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 1-4 ಬರುವಂತ ಏನ್ರಿ ಒಂದು ವಾಕ್ಯ. ಅದರ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ, ಪೆಂಟಿಕಾಸ್ಟ್ ದಿನ ಇಡೀ ಸಭೆಯೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಸೇರಿರ್ತಾರೆ. ಅದರ ಎಲ್ಲ ಅಪೋಸ್ಟಲ್ಸ್, ಯೆರೂಸಲೇಮ್ ಎಲ್ಲ ನಿವಾಸಿಗಳು. ಅದರ ಯಾಕಪ್ಪ ಪೆಂಟಿಕಾಸ್ಟ್ ಅಂತಂದ್ರೆ ಪಂಚಶತಮ ದಿನ ಅಂತ ಹೇಳ್ತಾರೆ. ಪಂಚಶತಮ ಅಂತಂದ್ರೆ 50 days ಫ್ರಮ್ ದ ಪಾಸ್ ಓವರ್. ಅದರ ಪಸ್ಕದಿಂದ 50 ದಿನ ಲೆಕ್ಕ ಹಾಕೊಂಡ್ರೆ ಅದಕ್ಕೆ ಪೆಂಟಿಕಾಸ್ಟ್ ಅಂತ ಹೇಳ್ತಾರೆ. ಪೆಂಟಿ ಅಂತಂದ್ರೆ ಪೆಂಟಾಗನ್, ಪೆನ್ ಅದರ ಮ್ಯಾಥಮೆಟಿಕ್ಸ್ ಏನಂದ್ರೆ 5 ಅದರ. ಸೊ ಪೆಂಟಿಕಾಸ್ಟ್ ಅಂತಂದ್ರೆ 50ನೇ ದಿನ ಅದರ. ಸೊ ಅವತ್ತಿನ ದಿನ ಏನಪ್ಪ ಆಯ್ತು ಅಂತಂದ್ರೆ, ದೇವರು ತನ್ನ ಪವಿತ್ರಾತ್ಮನ ಏನ್ ಮಾಡ್ತಾರೆ ಅಲ್ಲಿ, ಅವ್ರೆ ಪರಲೋಕದಿಂದ ಸುರಿಸ್ತಾರೆ. ಅದರ ಹೇಗೆ ನಮ್ಮೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಪರಲೋಕಕ್ಕೆ ಹೋಗಿ ದೇವತೆ ಏನ್ ಮಾಡ್ತಾರೆ, ತಮ್ಮ ಒಂದು ಶ್ರೇಷ್ಠವಾದ ಬಲಿನ ಸಮರ್ಪಣೆ ಮಾಡ್ತಾರೆ. ಭೂಲೋಕದಲ್ಲಿ ಶಿಲ್ವೆ ಮೇಲೆ ತನ್ನ ಪ್ರಾಣ ಏನ್ ಮಾಡಿದಾರೆ, ಯೇಸು ಕ್ರಿಸ್ತ ಕೊಟ್ಟಿರ್ತಾರೆ. ಅವಾಗ ಏನಾಗೋಯ್ತು, ಅದಕ್ಕೆ ದೇವರಿಗೆ ಬಲಿ ರ್ಯಾನ್ಸಮ್ ಕೊಟ್ಟಂತಾಯ್ತು. ಆದರೆ ಯೇಸು ಕ್ರಿಸ್ತು 40 ದಿನ ಎಲ್ಲಪ್ಪ ಇದ್ರು ಅಂತ ನೋಡ್ತೀರಿ. ಯೇಸು ಕ್ರಿಸ್ತ ಎಲ್ಲಿದ್ರು 40 ದಿನ ಪುನರುತ್ಥಾನ ಆಗಿದ್ಮೇಲೆ? ಲೋಕದಲ್ಲೇ ಇದ್ದು. ಭೂಲೋಕದ ವಾಯುಮಂಡಲ ಏನಾಗಿದ್ರು ಅವ್ರು ಇದ್ರು. ಅದರ ಆತ್ಮಿಕ ಶರೀರದಲ್ಲಿ ಭೂಲೋಕದ ವಾಯುಮಂಡಲ ಇನ್ನ ದೇವ್ರ ಸನ್ನಿಧಾನಕ್ಕೆ ಏನಾಗಿಲ್ಲ, ಅವ್ರು ಇನ್ನ ಹೋಗಿರಲಿಲ್ಲ. ಯಾಕೆ ಹೋಗಿರಲಿಲ್ಲ ಅಂತಂದ್ರೆ, ಶಿಷ್ಯನ್ರುಗಳಿಗೆ ತಾನು ಪುನರ್ತನ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸಾಕ್ಷಿ ಏನ್ ಮಾಡ್ಬೇಕಾಯ್ತು, ಅವರು ನೋಡಿಸ್ಬೇಕಾಗಿತ್ತು. ಅಲ್ವರ ಅದಕ್ಕೆ ಏನ್ ಮಾಡ್ತಾರೆ, ಆ ಒಂದು 40 ದಿನ ಭೂಮಿಯ ವಾತಾವರಣದಲ್ಲಿ ಅಂದ್ರೆ ವಾಯುಮಂಡಲ ಇದ್ದುಕೊಂಡು ಏನ್ರಿ ಹಲವಾರು ರೂಪದಲ್ಲಿ ಬಂದ್ಬಿಟ್ಟು ಏನ್ರಿ ತಾನು ಪುನರ್ತನ ಆಗಿರೋ ಸಾಕ್ಷಿನ ಏನ್ ಮಾಡ್ತಾರೆ, ಶಿಷ್ಯನುಗಳಿಗೆ ಕೊಡ್ತಾರೆ. ಅದರ ಸರಿ, ಯೇಸು ಕ್ರಿಸ್ತು ಪುನರ್ತನ ಆಗಿರೋದ್ನ ಶಿಷ್ಯನ್ರುಗಳಿಗೆ ಎಷ್ಟು ಸತಿ ಕಾಣಿಸ್ಕೊಂಡ್ರು? 11 ಸತಿ ಕಾಣಿಸ್ಕೊಂಡ್ರು. 11 ಸತಿ ಕಾಣಿಸ್ಕೊಂಡ್ರು ಅಲ್ವಾ? ಸರಿ, ಎಲ್ಲ ಒಬ್ರು ಉತ್ತರ ಕೊಡ್ತಾರಲ್ಲ. ಸರಿ, 11 ಸತಿ ಕಾಣಿಸ್ಕೊಂಡ್ರು. ಯಾವತ್ತು ಕಾಣಿಸ್ಕೊಂಡ್ರು? ಯಾವ ದಿನದಲ್ಲಿ ಕಾಣಿಸ್ಕೊಂಡ್ರು? ಸಂಡೇ ಮಾತ್ರ, ವಾರದ ಮೊದಲನೇ ದಿವಸ ಮಾತ್ರ. ವಾರದ ಮೊದಲನೇ ದಿನ ಕಾಣಿಸ್ಕೊಂಡಿರ ನೋಡ್ರ? ಬೇರೆ ಯಾವ್ದಾರ ಕಾಣಿಸ್ಕೊಂಡ್ರ? ಇಲ್ಲ, ವಾರದ ಮೊದಲನೇ ದಿನ 11 ಸತಿ ಕೂಡ ಏನಾಗಿದ್ದಾರೆ ಅದೇ ದಿನದಲ್ಲಿ ಅವ್ರು ಕಾಣಿಸ್ಕೊಂಡು. ಯಾಕೆ? ಇದೆಲ್ಲ ಬಂದ್ಬಿಟ್ಟು ಹಳೆ ಓಡಂಬಡಿಕೆಂತ ಛಾಯೆಗಳೇನಾಗಿದೆ ಅಲ್ಲಿ ಇರೋದಿಕ್ಕೇನೆ ಕ್ರಿಸ್ತನ ಪರ್ಟಿಕ್ಯುಲರ್ ಆಗಿ ಸಂಡೇನೆ ಏನಾಗಿರೋದಲ್ಲಿ ಕಾಣಿಸ್ಕೊಂಡಿರೋದು ಅದರ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಯಜ್ಞ ನೈವೇದ್ಯಗಳನ್ನ ಕೊಡ್ಬೇಕಾದ್ರೆ ಏನ್ರಿ ಒಂದು ಏನು ಜವೆ ಗೋಧಿಯ ಒಂದು ಏನಿತ್ತು, ಒಂದು
ಬಲಿ ಕೊಡ್ಬೇಕಾಯ್ತು. ಬಲಿ ಅಂತ ಹೇಳಿದ್ರೆ ಆಫರಿಂಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ. ಅದರ ಆಫರಿಂಗ್ ಅಂತಂದ್ರೆ ಬಲಿ ಅಲ್ಲ, ಬಲಿ ಅಂದ್ರೆ ಕುರಿ ಥರ ಏನದು ಯಜ್ಞ. ಅವರ ಜವೆ ಗೋಧಿಯ ಒಂದು ದಂಟು ತಂದ್ಬಿಟ್ಟು ದೇವ್ರಿಗೆ ಏನು ಮಾಡಬೇಕು, ನೈವೇದ್ಯ ಮಾಡ್ಬೇಕು. ಕರೆಕ್ಟ್, ಕನ್ನಡದ ಬರೋಂಥ ಪದ ನೈವೇದ್ಯ ಅಂದ್ರೆ ಅದು ಬಲಿಪೀಠ ಮೇಲೆ ಏನು ಮಾಡೋದು, ದಗನ ಬಲಿಯಾಗಿ ಕೊಡೋಂಥದ್ದು. ಅದರ ಇದನ್ನ ಕೊಡ್ಬೇಕಾದ್ರೆ ಪರ್ಟಿಕ್ಯುಲರ್ ದಿನದಲ್ಲಿ ಕೊಡ್ಬೇಕಾಯ್ತ್ರಿ. ಯಾವಾಗಂದ್ರೆ ವಾರದ ಮೊದಲನೇ ದಿನ. ಆಮೇಲೆ ಅದು ಕೊಡ್ಬೇಕಾದ್ರೆ ಹೆಂಗಿರ್ಬೇಕು ಅಂತಂದ್ರೆ ಸುಗ್ಗಿ ಮಾಡಿತಾರೆ ಗೊತ್ತಾ, ಸುಗ್ಗಿ ಮಾಡಿದ್ರಲ್ಲಿ ಚೊಚ್ಚಲದಾಗಿರ್ಬೇಕು. ಫಸ್ಟ್ ಸುಗ್ಗಿ ಮಾಡ್ಬೇಕಾದ್ರೆ ಜವೆ ಗೋಧಿನ ಏನ್ ಮಾಡ್ಬೇಕು, ನೀವು ಸುಗ್ಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಸುಗ್ಗಿಯಲ್ಲಿ ಮೊದಲು ಫಲಗಳನ್ನ ಏನ್ ಮಾಡಕ್ಕಿತ್ತು, ಇದು ಸಬ್ಬತ್ತದ ಮಾರನೇ ದಿನ ಭಾನುವಾರದನ್ನ ಅದನ್ನ ಏನ್ ಮಾಡಬೇಕು, ಅರ್ಪಿಸ್ಬೇಕಾಯ್ತು ದೇವರಿಗೆ. ಇದಕ್ಕೆ ಕ್ರಿಸ್ತನು ಪರ್ಟಿಕ್ಯುಲರ್ಗೆ ಭಾನುವಾರನೇ ಪುನರ್ತನಾಗಿ, ಆಮೇಲೆ ತಾನು ಭಾನುವಾರನೇ ಪುನರ್ತನಾಗಿದ್ದ ಪ್ರೂವ್ ಮಾಡೋದಕ್ಕೋಸ್ಕರ ಶಿಷ್ಯನ್ಗಳಿಗೆ ಏನ್ ಮಾಡಿದ್ರು, 11 ಸತಿ ಏನ್ ಮಾಡಿದ್ರು, ಕಾಣಿಸ್ಕೊಂಡ್ರು ಅಲ್ದರ. ಸೊ ಅದರಿಂದ ದೇವರು ತನ್ನ ಬಲಿನ ಅಕ್ಸೆಪ್ಟ್ ಮಾಡಿದರೆ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಏನ್ರಿ ಕ್ರಿಸ್ತನ್ ಏನ್ ಮಾಡ್ತಾರೆ, ಈ ತರ ಕಾಣಿಸ್ಕೊಂಡು ಏನ್ ಮಾಡ್ತಾರೆ, ಆ ಒಂದು ಅಕ್ಸೆಪ್ಟೆನ್ಸ್ ಆಗಿದ್ಮೇಲೆ ದೇವ್ರು ಏನ್ ಮಾಡ್ತಾರೆ, ಆ ಒಂದು ಅಕ್ನಾಲೆಜ್ಮೆಂಟ್ಗೆ ಅಂದ್ರೆ ಏನು, ತನ್ನ ಬಲಿನ ಸ್ವೀಕಾರ ಮಾಡಿದರೆ ಅದು ದೇವರ ನೀತಿನ ತೃಪ್ತಿಪಡಿಸಿದೆ ಅಂತಂದ್ಬಿಟ್ಟು ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಅದಕ್ಕಾಗಿ ತನ್ನ ಒಂದು ಆತ್ಮನ ಏನ್ ಮಾಡ್ತಾರೆ ಅವರು ಜನಗಳ ಮೇಲೆ ಸುರಿಸ್ತಾರೆ. ಮುಖ್ಯವಾಗಿ ಅಪೋಸ್ತಲಗಳ ಮೇಲೆ ಮಾಡ್ತಾರೆ, ಸುರಿಸ್ತಾರೆ ಅಲ್ರ. ಆಗಂತ ಸನ್ನಿವೇಶನೇ ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬರ್ದಿರೋಂಥ ವಿಚಾರ. ಸರಿ, ನಾವು ಇದ್ರ ಬಗ್ಗೆ ಏನಪ್ಪ ಎಕ್ಸ್ಪ್ಲನೇಷನ್ ಇದೆ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಅದಕ್ಕೆ ನಮಿತಾ ಸಿಸ್ಟರ್ ಓದ್ತೀರಾ ಫಸ್ಟ್ ಪ್ಯಾರಾಗ್ರಾಫ್? ಓಕೆ ಬ್ರದರ್. 2 ಮೊಬೈಲ್ ಲಾಗಿನ್ ಆಗಿದ್ದಾರೆ ನೋಡ್ರಿ, ಒಂದು ಮೊಬೈಲ್ ಲಾಗೌಟ್ ಆಗಿ, 2 ಪಕ್ಕದಲ್ಲಿದ್ರೆ ಎಕೋ ಬರ್ತಾರೆ. ಸುವಾರ್ಥ ಸಭೆಯ ಇತಿಹಾಸದಲ್ಲಿ ಪಂಚಶತಮ ದಿನವು ಅತ್ಯಂತ ಗಮನಾರ್ಹವಾದ ದಿನವಾಗಿದೆ. ನಮ್ಮ ವಿಮೋಚಕನು ಅಂದಿಗೆ 50 ದಿನಗಳ ಹಿಂದೆ ಕಲ್ವಾರಿಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ತನ್ನ ಸಮರ್ಪಣೆಯ ಅರ್ಹತೆಯನ್ನು ತಂದೆಯ ಮುಂದೆ ತೋಡಿಕೊಂಡವನಾಗಿ ನಮಗಾಗಿ ದೇವರ ಮುಂದೆ ನಮ್ಮ ಮಹಾಯಾಜಕನಾಗಿ ಕಾಣಿಸಿಕೊಂಡನೆಂದು ತೋರಿಬರುತ್ತದೆ. ತಂದೆಯು ಸಹ ಈ ತ್ಯಾಗದ ಬಲಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ. ಇದರ ಪರಿಣಾಮವಾಗಿ ಯೇಸುವನ್ನು ಅಂಗೀಕರಿಸಿದ ಅಪೋಸ್ತಲರುಗಳು ಮತ್ತು ಎಲ್ಲ ವಿಶ್ವಾಸಿಗಳು ತಂದೆ ದೇವರನ್ನು ಸಮೀಪಿಸಿ ಆತನ ಮಕ್ಕಳಾಗುವ ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಅಭಿಲಾಷೆಯುಳ್ಳವರಾಗಿದ್ದು ಈಗ ಆ ರೀತಿಯಲ್ಲಿ ಗ್ರಹಿಸಲ್ಪಟ್ಟಿದ್ದಾರೆ. ಪವಿತ್ರಾತ್ಮನು ಈ ರೀತಿಯಲ್ಲಿ ಅವರ ಅಂಗೀಕಾರಕ್ಕೆ ಸಾಕ್ಷಿ ಹೇಳುವವನಾಗಿದ್ದಾನೆ. ಆದುದರಿಂದ ಅದನ್ನು ದೇವರ ಕುಟುಂಬಕ್ಕೆ ಪುತ್ರ ಪದವಿಗಾಗಿ ದತ್ತು ಸ್ವೀಕಾರದ ಆತ್ಮ, ಸ್ಪಿರಿಟ್ ಆಫ್ ಅಡಾಪ್ಷನ್ ಎಂದು ಕರೆಯಲಾಗುವುದು. ಇಂತಹ ಪ್ರಮುಖವಾದ ಘಟನೆಯು ನಿರೂಪಿಸಲ್ಪಡುವುದು ಯುಕ್ತವಾಗಿತ್ತು. ಅಪೋಸ್ತಲರುಗಳು ಹಾಗೂ ನಂಬಿಕಸ್ಥರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು, ದೇವರ ಕೃಪೆಯ ಆತ್ಮನು ಅವರ ಹೃದಯಗಳನ್ನು ಪ್ರವೇಶಿಸುವುದು ಮುಖ್ಯವಾದುದು ಮಾತ್ರವಲ್ಲ, ಇದರ ಒಂದು ಬಾಹ್ಯ ಪ್ರಕಟಣೆಯು ಉಂಟಾಗಿ ಅದರಿಂದ ಅವರು ತೃಪ್ತಿಕರವಾದ ರುಜುವಾತನ್ನು ಹೊಂದಿಕೊಳ್ಳಬೇಕಾಗಿತ್ತು. ಇದು ಅವರಿಗಾಗಿ ಮಾತ್ರವಲ್ಲ, ನಂತರ ಬರುವ ಎಲ್ಲ ನಂಬಿಕಸ್ಥರಿಗೂ ಸಹ, ಹಾಗೂ ದೇವರ ಸಭೆಯವರನ್ನು ತನ್ನ ಮಕ್ಕಳು ಕ್ರಿಸ್ತನ ಸಹ ಬಾಧ್ಯಸ್ಥರು ಆಗಿ ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ ಎಂಬ ಭರವಸೆಯನ್ನುಂಟು ಮಾಡುವುದಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅದರ ಸೊ ನೋಡ್ಬೇಕಾದ್ರೆ ಡೇ ಆಫ್ ಪೆಂಟಿಕಾಸ್ಟ್ ಅಂತಂದ್ರೆ ಹೇಳ್ಬೇಕಾದ್ರೆ ಇಸ್ರೇಲ್ ಒಂದು ಜನಾಂಗದಲ್ಲೇ ತುಂಬಾ ಪ್ರಮುಖವಾಗಿರೋಂಥ ಏನ್ರಿ ಇದು ಹಬ್ಬವಾಗಿತ್ತು. ಅದರ ಯಾಕೆ ಪ್ರಮುಖವಾಗಿರೋಂಥ ಹಬ್ಬ ಅಂತಂದ್ರೆ ಏನ್ರಿ, ಪೆಂಟಿಕಾಸ್ಟ್ ಏನಾರ ಜನಗಳು ಬರ್ತಾ ಇದ್ರು, ಯಾವಾಗ ಬರ್ತಾ ಇದ್ರು ಅಂದ್ರೆ ಆಕ್ಚುಲಿ 50 ದಿನ ಮುಂಚೆನೆ ಬರ್ತಾ ಇದ್ರು. ಯಾವಾಗ ಪಾಸು ಅವ್ರ ದಿನದಲ್ಲಿ ಬರ್ತಾ ಇದ್ರು. ಆ ಜನಗಳು ಬಂದವರು ಪೆಂಟಿಕಾಸ್ಟ್ ದಿನ ಆಗೋ ತನಕನೂ ತಿರುಗಿ ಏನ್ ಮಾಡ್ತಾ ಇಲ್ಲ, ತನ್ನ ಊರುಗಳಿಗೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಪೆಂಟಿಕಾಸ್ಟ್ ಅಂತ ಹೇಳ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಹಬ್ಬವಾಗಿತ್ತು. ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾದ್ರೆ ಅಪೋಸ್ತಲ ಕೃತ್ಯಗಳಲ್ಲಿ ಓದ್ದ ಅಂತಂದ್ರೆ ಈ ಒಂದು ಹಬ್ಬಕ್ಕೆ ಜನಗಳು ಎಷ್ಟು ಊರಿಂದ ಬಂದಿದ್ರು ಅಂತ ನೋಡ್ತೀರಿ ಅಂತಂದ್ರೆ 17 ಪ್ರಾಂತ್ಯಗಳಿಂದ ಜನಗಳು ಬಂದಿದ್ರು ಅಂತ ಹೇಳ್ತಾರೆ. ಮೇದ್ಯರಿಂದ ಬಂದಿದ್ದು ಅಲ್ವರ, ಪಾರಸಿಯರಿಂದ ಬಂದಿದ್ರು ಅದರ, ಏನ್ರಿ ರೋಮರಿಂದ ಬಂದಿದ್ರು, ಏಷ್ಯಾ ಖಂಡದಿಂದ ಬಂದಿದ್ರು ಅಂತ ನಾವೇನ್ ಮಾಡ್ತೀರಿ, ಹಲವಾರು ಜಾಗದಿಂದ ನೋಡ್ತೀರಿ. ಯಾಕಪ್ಪ ಬಂದಿದ್ರು ಅಂತಂದ್ರೆ ಅದು ರಿಲಿಜಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ಬೇಕಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಬ್ಬವಾಗಿತ್ತು. ಯಾಕಂದ್ರೆ ಪಸ್ಕಾನ ಇಸ್ರೇಲ್ ಜನಗಳು ಏನ್ರಿ ವರ್ಷಕ್ಕೊಂದ್ಸತಿ ಆಚರಣೆ ಮಾಡ್ಲೇಬೇಕಾಗಿತ್ತು. ಅದು ಆಚರಣೆ ಮಾಡಿದ್ಮೇಲೆ ಇವರು ಮಾಡಿರೋಂಥ ಎಲ್ಲ ಒಂದು ಯಜ್ಞಗಳನ್ನ ದೇವರು ಅಕ್ಸೆಪ್ಟ್ ಮಾಡಿದರೆ ಅಂತಂದ್ಬಿಟ್ಟು ಅದು ಸೂಚನೆಗೆ ಇದ್ದಿದ್ದೇನಪ್ಪ ಅಂದ್ರೆ ದ ಡೇ ಆಫ್ ಪೆಂಟಿಕಾಸ್ಟ್.
ಅದರಿಂದ ಯಹೂದಿರು ಯಾರು ಇದೇನ್ ಮಾಡ್ತಾ ಇರಲಿಲ್ಲ, ಇದನ್ನ ಮಿಸ್ ಮಾಡ್ತಾ ಇಲ್ಲ. ಇದನ್ನ ಆಂಟಿ ಟಿಪಿಕಲ್ ಆಗಿ ಏನಂತಂದ್ರೆ, ನಾನು ಅವಾಗ ಹೇಳಂತ ನಿಮ್ಗೆ ಏನ್ರಿ, ಕ್ರೈಸ್ಟು ತನ್ನ ಒಂದು ಬಲಿ ಏನ್ ಮಾಡೋದು, ಪಸ್ಕದ ಕುರಿಯಾಗಿ ಮಾಡ್ತಾನೆ, ತಾನೇ ಏನ್ ಮಾಡೋದು, ಅರ್ಪಿಸಿದ್ರು. ಅರ್ಪಿಸಿದ್ಮೇಲೆ ದೇವರು ಅವರ ಅರ್ಪಣೆನ, ಅವರ ಬಲಿ ಒಂದು ಶ್ರೇಷ್ಠವಾಗಿರುವಂಥ ಬಲಿಯಿಂದ ಅಂಗೀಕಾರ ಮಾಡಿ ಮೂರು ದಿನ ಏನ್ ಮಾಡಿದ್ರು, ಅವ್ರಿಗೆ ಪುನರುತ್ಥಾನ ಮಾಡಿದ್ರು. ಆ ಪುನರುತ್ಥಾನ ಮಾಡಿದ್ಮೇಲೆ ಇಮ್ಮಿಡಿಯಾಗಿ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆ ಏನ್ ಮಾಡಲಿಲ್ಲ, ಅವರ ಆಸೀನ ರೂಢ ಆಗಿಲ್ಲ ರೀ. ಅದು ಬದಲಾಗಿ 40 ದಿನ ಭೂಮಿಯ ವಾಯುಮಂಡಲಿದ್ರೆ ತಾನು ಪುನರುತ್ಥಾನ ಆಗಿದ್ದೀನಿ ಅಂದ್ಬಿಟ್ಟು ಶಿಷ್ಯರುಗಳಿಗೆ ಏನ್ ಮಾಡೋದು, ಪ್ರೂವ್ ಮಾಡಿ ನೋಡ್ಸಿದ್ರು. ಅದರ ಯಾಕೆ ಪ್ರೂವ್ ಮಾಡ್ಬೇಕಾಯ್ತು? ಇವಾಗ ಶಿಷ್ಯರುಗಳಿಗೆ ಕ್ರಿಸ್ತನ ಪುನರುತ್ಥಾನ ಆಗಿದೆ ಅಂತ ಯಾಕೆ ಅಲ್ಲಿ ಸಾಕ್ಷಿ ಹೇಳ್ಬೇಕಾಗಿತ್ತು? ಒಂದು ದೃಢವಾಗಿ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಯಾಕೆ? ಯಾರಿಗ ಗೊತ್ತಿದ್ಯಾ? ಅವ್ರ ನಂಬಿಕೆನ ಸ್ವಲ್ಪ ಬಲಪಡಿಸ್ಬೇಕಿದ್ದಾರೆ ಬದ, ಇಲ್ಲಾಂದ್ರೆ ಅವ್ರು ಅಷ್ಟು ತಗೊಂತಿದ್ದಿಲ್ಲ, ಹಂಗ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ. ಅಲ್ವರ? ಯಾಕಂದ್ರೆ ಶಿಷ್ಯರುಗಳಿಗೆ ಮುಖ್ಯವಾಗಿ ಒಂದು ಕೆಲಸ ಕೊಟ್ಟಿದ್ರು. ಏನಪ್ಪ ಕೆಲಸ ಕೊಟ್ಟಿದ್ರು ಅಂತಂದ್ರೆ, ಇವ್ರು ಹೋಗ್ಬಿಟ್ಟು ಲೋಕದ ಕಟ್ಟಕಡೆಗೆ ಏನ್ ಮಾಡ್ಬೇಕು, ಸುವಾರ್ತೆನ ಸಾರಬೇಕು. ಅಲ್ವರ? ಏನ್ ಸಾರಬೇಕು? ಲೋಕದ ಕಟ್ಟಕಡೆಗೂ ಸುವಾರ್ತೆ ಅಂದ್ರೆ ಏನರ್ಥ? ಓದ ನೋಡಿ ವಾಕ್ಯ, ಲೂಕ 24ನೇ ಅಧ್ಯಾಯ, ಲೂಕ 24ನೇ ಅಧ್ಯಾಯ 46, 47, 48. ಲೂಕ 24ನೇ ಅಧ್ಯಾಯ 46, 47, 48. ಅಮೃತ ಸಿಟ ಓದ್ತೀರಾ? ಎಸ್ ಬ್ರದರ್. ಹ್ಮ್. ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ನೋಡ್ರ, ಇವುಗಳ ವಿಷಯದಲ್ಲಿ, ಯಾವುಗಳ ವಿಷಯದಲ್ಲಿ? ಯೇಸು ಕ್ರಿಸ್ತು ಸತ್ತಿ 3ನೇ ದಿನದಲ್ಲಿ ಏನಾಗಿದ್ದಾರೆ, ಪುನರುತ್ಥಾನ ಆಗಿದೆ ಅಂತ. ಇವಾಗ ಯೇಸು ಕ್ರಿಸ್ತು ಪುನರುತ್ಥಾನದಲ್ಲಿ ಅವ್ರಿಗೆ ಸಂದೇಹ ಇದ್ರೆ ಹೆಂಗೆ ಲೋಕದ ಕಟ್ಟೆ ಹೋಗಿ ಸಾಕ್ಷಿ ಕೊಡಕ್ ಸಾಧ್ಯ ಪುನರುತ್ಥಾನ ಬಗ್ಗೆ? ಅದಕ್ಕೆ ಯೇಸು ಕ್ರಿಸ್ತು ನೋಡಿಸ್ತಾರೆ, ಬಂದು ನೋಡಪ್ಪ, ನಾನೇ ನೋಡ್ರಪ್ಪ, ನಾನೇ ಎದ್ದು ಬಂದಿದ್ದೀನಿ ಅಂತಂದ್ಬಿಟ್ಟು. ಯಾಕೆ? ಅಲ್ವರ? ಯಾಕಂದ್ರೆ ಇವ್ರು ನಂಬಿಕೆ ದೃಢವಾಗಿರ್ಬೇಕು. ಅದಕ್ಕೆ ಏನ್ ಮಾಡಿದ್ರು, ಸಮಾಧಿಯಲ್ಲಿ ದೇಹನ ಬಿಡ್ಲಿಲ್ಲ. ದೇಹನ ಬಿಟ್ಬಿಟ್ಟು ಎದ್ಬಿಡಿದ್ರಿ, ಏನಾಗ್ಬಿಡಿದ್ರಿ ಇವ್ರಿಗೆ? ಹೇ ಎಲ್ಲಪ್ಪ, ದೇಹ ಇಲ್ಲ, ಇವ್ರು ಎದ್ದು ಬಂದವ್ರೆ, ಇವ್ರು ಯಾರು ಯೇಸು ಕ್ರಿಸ್ತು ಹೇಳ್ತಾರೆ, ಇದು ಯೇಸು ಕ್ರಿಸ್ತು ಅಲ್ಲಪ್ಪ, ಇದು ದೆವ್ವ ಅಂತ ಏನ್ ಮಾಡಿ ಭಾವನೆ ಮಾಡ್ಬಿಟ್ಟಿರೋದು. ಅದಕ್ಕೆ ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ. ಅದಕ್ಕೆ 40 ದಿವಸ ಇಲ್ಲೇ ಇದ್ದೇ ಶಿಷ್ಯರುಗಳೆಲ್ಲ ದೃಢಪಡಿಸಿ ಧೈರ್ಯವಾಗಿರ್ರಿ ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಏನ್ ಹೇಳ್ತಾರೆ ನೋಡ್ತೀನಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ನೋಡ್ರ, ದೇವರು ಪವಿತ್ರಾತ್ಮ ಕಳ್ಸೋ ತನಕ ಇಲ್ಲೇ ರೀ, ಎಲ್ಲೂ ಹೋಗ್ಬೇಡಿ, ನೀವು ಓಡೋಗ್ಬೇಡಿ, ನಿಮ್ಮ ಡಿಸಿಷನ್ಸ್ನ ಚೇಂಜ್ ಮಾಡ್ಬಿಡಿ, ಮನಸ್ಸು ಚಂಚಲವಾಗಿರ್ಬೇಡಿ, ತಿರ್ಗಿ ಎಲ್ಲ ಲೋಕದ ಕೆಲಸಕ್ಕೆಲ್ಲ ಹೋಗ್ಬಿಡಿ, ಇಲ್ಲೇ ಇರ್ರಿ ಅಂತೇನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ವರ? ಅವಾಗ ಏನು ಮಾಡ್ತಾರೆ ಶಿಷ್ಯರುಗಳು? ಯೇಸು ಕ್ರಿಸ್ತು ಮಾತನ್ನ ಭರವಸೆಯಿಂದ ಅಲ್ಲಿ ಇರ್ತಾರೆ. ಅವಾಗ ಪೆಂಟಿಕಾಸ್ಟ್ ಏನು ಮಾಡೋದು, ದೇವರನ್ನ ಪವಿತ್ರಾತ್ಮ ಅಂತ ಹಾಕ್ಬಿಟ್ಟು ಏನು ಮಾಡೋದು, ಅವರು ತನ್ನ ಒಂದು ಮಕ್ಕಳು ಅಂತಂದ್ಬಿಟ್ಟು ಅಂಗೀಕಾರ ಮಾಡೋದಕ್ಕೆ ಒಂದು ಪ್ರೂಫ್ ಏನು ಮಾಡ್ತಾರೆ ಅವ್ರಿಗೇನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ಪವಿತ್ರಾತ್ಮಗೆ ಏನು ಹೇಳ್ತಾರೆ ಅಂದರೆ ದ ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತ ಹೇಳ್ತಾರೆ. ಏನು ಸ್ಪಿರಿಟ್ ಆಫ್ ಅಡಾಪ್ಷನ್ ಅಂತಂದರೆ ನೋಡಿ, ಓದೋಣ. ಇಲ್ಲಿ ರೋಮಾಪುರದಲ್ಲಿ 8ನೇ ಅಧ್ಯಾಯ. ಮಂಜುಳಾ ಅಷ್ಟರ್ ಓದ್ಬೋದಾ ಇದರ ಲೈನ್ನಲ್ಲಿ? ರೋಮಾಪುರದಲ್ಲಿ 8ನೇ ಅಧ್ಯಾಯ ಅಷ್ಟರ್, ರೋಮಾಪುರದಲ್ಲಿ 8:15. ಇಲ್ಲ ಬ್ರದರ್, ಅವ್ರು ಓಕೆ, ವಾಲ್ಯೂಮ್ ಸಿಗ್ತಾ ಬದ ನಿಮ್ಗೆ ರವಿ ಬ್ರದರ್? ಇಲ್ಲ ಬ್ರದರ್, ಅವ್ರು ಸಿಗಂಗಿಲ್ಲ, ಕೊಡಂಗಿಲ್ಲ, ಹೋಗಿಲ್ಲ. ಸರಿ, ಓಕೆ. ಸರಿ, ಬೇರೆ ಯಾರು ಓದ್ತೀರಾ? ಸಂತೋಷ್ ಬ್ರದರ್ ಓದ್ತೀರಾ? ರೋಮನ್ಸ್ 8:15. ಸಂತೋಷ್ ಬ್ರದರ್ ಲೈನ್ ಇದ್ದೀರಾ? ಓದ್ತೀನಿ ಬ್ರದರ್, ಒಂದ್ ನಿಮಿಷ ಓದ್ತೀನಿ ಹಂಗೆ. ಬ್ರದರ್ 8:15. ರೋಮಾಪುರದಲ್ಲಿ 8:15 ಬ್ರದರ್. ಓಕೆ ಓಕೆ ಬ್ರದರ್. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸತ್ವದ ಆತ್ಮನನ್ನು ಹೊಂದಿದವರಲ್ಲ, ಅದರ ಬದಲಾಗಿ ನಿಮ್ಮ ದೇವರನ್ನು ಅಪ್ಪ, ತಂದೆ ಎಂದು ಕರೆಯುವ ಮಕ್ಕಳ ಆತ್ಮವನ್ನು ಹೊಂದಿದ್ದೀರಿ. ಮಕ್ಕಳ ಆತ್ಮ, ತಂದೆನ ಅಪ್ಪ ತಂದೆಯನ್ನು ಕರೆಯಂತ ಮಕ್ಕಳ ಆತ್ಮನ ಏನ್ ಮಾಡಿದ್ರಿ ನೀವು?
ಈ ಒಂದು ಇದನ್ನೇ ದೇವ್ರೇನು ಮಾಡೋದು, ಪೆಂಟೆಕಾಸ್ತಿನ ಸುರಿಸ್ಬಿಟ್ಟು ಈ ಪಾಪಗಳನ್ನ ಕ್ಷಮಿಸಿ ಇವ್ರೇನೆ ಇವನ್ನ ಒಂದು ಮುದ್ರೆ ಹಾಕಿ ಇವರು ನನ್ನ ಮಕ್ಕಳು ಅಂತ ಏನು ಮಾಡೋದು, ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರು ಅದನ್ನ. ಸೊ ಇದೇನಾಗಿತ್ತು ಅಂದರೆ ಒಂದು ಡಿವೈನ್ ಅಕ್ಸೆಪ್ಟೆನ್ಸ್ ಇದ್ದಂಗೆ. ಬ್ಯಾಂಕಲ್ಲಿ ಒಂದು ಚಲನ್ ಫಿಲಪ್ ಮಾಡಿ ಕೊಟ್ಟಿದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ನೋಡಿ ಸೀಲ್ ಕೊಡ್ತಾರೆ ಗೊತ್ತಾ, ಆ ಥರ ದೇವ್ರು ಏನು ಮಾಡೋದ್ರೆ ಸಭೆಗೆ ಪವಿತ್ರಾತ್ಮನ ಮುದ್ರೆ ಹಾಕಿ ಅವರು ದೇವ್ರ ಮಕ್ಕಳು ಅಂತಂದ್ಬಿಟ್ಟು ಏನು ಮಾಡಿದ್ರು, ಸ್ವೀಕಾರ ಮಾಡೋದಕ್ಕೆ ಇದೊಂದು ಪ್ರೂಫ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ದೇವ್ರು ನಮ್ಗೆ ಏನು ಕೊಟ್ಟಿದ್ದಾರೆ, ಏನು ಆತ್ಮ ಕೊಟ್ಟಿದ್ದಾರೆ, ದೇವ್ರನ್ನ ತಂದೆ ಅಂತ ಕರೆಯೋದಕ್ಕೆ ಇದು ನಮ್ಗೆ ಏನು ಮಾಡೋ ಅಥಾರಿಟಿ ನಮಗೆ ಕೊಟ್ಟಿದ್ದಾರಂತೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಆದರೆ ಈ ಸಂಬಂಧದಲ್ಲಿ ವಾಕ್ಯದ ಯಾವುದೇ ಅರ್ಥದಲ್ಲಿ ಪವಿತ್ರಾತ್ಮನನ್ನು ತಂದೆಯ ಮತ್ತು ಮಗನಿಂದ ಬೇರೆಯಾದ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮವು ಅವರೆಲ್ಲರ ಮೇಲೆ ಇಳಿದು ಬಂತು ಎಂಬ ಸತ್ಯವು, ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲ, ಅದು ಪ್ರಭಾವವು ಒಬ್ಬ ವ್ಯಕ್ತಿಯಿಂದ ಹೊರಟು ಬಂದ ಶಕ್ತಿಯಾಗಿದೆ ಮತ್ತು ಇದು ದೇವರ ಪ್ರಭಾವವೂ ಶಕ್ತಿಯೂ ಆಗಿದ್ದು ಆತನ ನೂತನ ಮಕ್ಕಳಲ್ಲಿ ಮತ್ತು ಅವರ ಮೇಲೆ ಪ್ರಯೋಗಿಸಲ್ಪಟ್ಟಿತು ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ಇನ್ನೂ ಮುಂದುವರೆದು ಇದು ಅಪೋಸ್ತಲರ ವಿವಿಧ ಶಕ್ತಿ ಮತ್ತು ತಲಾಂತುಗಳು ಈ ಪ್ರಭಾವದಿಂದ ಉಜ್ಜೀವಿಸಲ್ಪಟ್ಟವು, ಚುರುಕುಗೊಳಿಸಲ್ಪಟ್ಟವು ಮತ್ತು ವಿಸ್ತಾರಗೊಂಡವು ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಕರ್ತನಾದ ಯೇಸುವು ಇಲ್ಲಿ ತನ್ನ ಜನರಿಗೆ ವರಗಳನ್ನು, ಪವಿತ್ರಾತ್ಮ ವರಗಳನ್ನು ನೀಡಿದನೆಂದು ಅಪೋಸ್ತಲನು ವಿವರಿಸುತ್ತಾನೆ. ಎಫೆಸ 4:8, ಕೀರ್ತನೆ 68:18 ನೋಡಿರಿ. ಆತನ ಸ್ವಂತ ಜೀವದ ಮಹಾದಾನವನ್ನು ಈಗಾಗಲೇ ನೀಡಲಾಗಿದೆ ಮತ್ತು ಆ ಮೂಲಕ ಸಮಸ್ತ ಲೋಕದ ವಿಮೋಚನಾ ಸ್ಥಾಪನೆಯ ಬೆಲೆಯನ್ನು ತೆತ್ತಾಗಿದೆ. ಈಡು ಬಲಿಯಿಂದ ವಿಮೋಚನೆ ಹೊಂದಿದ ಅಸಂಖ್ಯಾತರಲ್ಲಿ ಒಂದು ಭಾಗವಾದ ಚಿಕ್ಕ ಹಿಂಡು ವಿಶೇಷವಾಗಿ ಕ್ರಿಸ್ತನಿಗೆ ಆತನ ಜೊತೆವಾರಸುದಾರರಾಗಿ ಮತ್ತು ಆತನ ರಾಜ್ಯದಲ್ಲಿ ಆತನ ಸಂಗಡಿಗರಾಗಿ ನೀಡಲ್ಪಡುವವರಾಗಿದ್ದಾರೆ. ಈ ಚಿಕ್ಕ ಹಿಂಡಿನ ಆಯ್ಕೆಯು ಈಗಾಗಲೇ ಆರಂಭವಾಗಿದೆ ಮತ್ತು ಪಂಚಾಶತಮದ ದಿನದಲ್ಲಿ ದೈವಾಶೀರ್ವಾದಕ್ಕಾಗಿ ಕಾದುಕೊಂಡಿದ್ದಂತೆ ಇವರುಗಳೂ ಸಹ ಕಾಯುತ್ತಿದ್ದಾರೆ. ಅವರ ಮಾನ್ಯತೆಯ ಸಮಯ ಇದೀಗ ಬಂದಿದೆ. ಇಲ್ಲಿ ತಂದೆಯಾದ ದೇವರು ಆತನ ಪವಿತ್ರಾತ್ಮನ ಪಾಲು ಕೊಡುವಿಕೆಯ ಪ್ರಭಾವ ಮತ್ತು ಶಕ್ತಿಯನ್ನು ಕ್ರಿಸ್ತನ ಸಭೆಯನ್ನು ಮಾನ್ಯ ಮಾಡಿದ್ದಾನೆ ಎಂಬುದರ ಅರ್ಥವು ವಿಶ್ವಾಸಿಗಳ ಸಂಧಾನ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಆದುದರಿಂದ ಇನ್ನು ಮೇಲೆ ಅವರನ್ನು ಪಾಪಿಗಳೆಂದಾಗಲಿ ಅನ್ಯರೆಂದಾಗಲಿ ಅಥವಾ ಸೇವಕರೆಂದಾಗಲಿ ನಡೆಸಿಕೊಳ್ಳುವುದಿಲ್ಲ. ಈಗ ಅವರು ದೇವರ ಮಕ್ಕಳಾಗಿ ಪರಲೋಕದ ವರಗಳಲ್ಲಿ ಪಾಲುದಾರರಾಗಿದ್ದಾರೆ. ಪವಿತ್ರಾತ್ಮನು ಅದರ ಬಗ್ಗೆ ಅಥವಾ ಮೂಲನಾದ ತಂದೆ ದೇವರಿಂದ ಉಕ್ಕುವ ಪವಿತ್ರ ಪ್ರಭಾವವು ಪವಿತ್ರ ಶಕ್ತಿಯಾಗಿ ಸುರಿಸಲ್ಪಡುತ್ತದೆ ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಪರಂತು ದೇವರ ಪ್ರತಿಯೊಂದು ಆಶೀರ್ವಾದವೂ ನಮಗೆ ದೊರೆಯುವ ಮತ್ತು ಮುಂದೆಯೂ ದೊರೆಯಲಿರುವ ಆತನ ಗೌರವಾನ್ವಿತ ಪ್ರತಿನಿಧಿಯಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಯುಕ್ತವಾಗಿ ದೊರೆಯುತ್ತದೆ. ಓಕೆ, ಥ್ಯಾಂಕ್ ಯು ಸರ್. ನೋಡ್ಬೇಕಾದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವೇನಪ್ಪ ನೋಡ್ತೀವಿ, 2ನೇ ಅಧ್ಯಾಯ ದೇವರು ತನ್ನ ಪವಿತ್ರಾತ್ಮನೆ ಮಾಡೋದು ಸಭೆ ಮೇಲೆ ಸೂಚಿಸಿದ್ರು ಅಂತ ಹೇಳ್ತಾರೆ. ಇದು ಯಾವ ಒಂದು ಪ್ರವಾದನೆಯ ಮಾತಿನ ನೆರವೇರಿಕೆ ಅಂತಂದ್ರೆ, ಯೋವೇಲ್ 2ನೇ ಅಧ್ಯಾಯದಲ್ಲಿ ಅಂತ್ಯದಿಂದಲೇ ಏನ್ ಮಾಡ್ತೀನಿ, ನಾನು ಆತ್ಮವನ್ನು ಎಲ್ಲಾ ಮನುಷ್ಯರ ಮೇಲೂ ಸುರಿಸ್ತೀನಿ, ನನ್ನ ದಾಸಿಯರ ಮೇಲೆ ಕೂಡ ಏನ್ ಮಾಡ್ತೀನಿ, ನಾನು ಸುರಿಸ್ತೀನಿ ಅಂತ ಹೇಳ್ತಾರೆ ಅದರ. ಸೊ ಆ ಒಂದು ಪ್ರವಾದನೆ ಮಾತ್ರ ನೆರವೇರಿಕೆ ಇದನ್ನ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲೇ ಬರ್ತದೆ, ಪೂರ್ತಿಯಾಗಿ ಓದ್ದ ಅಂತಾರೆ ಅದರ. ಸರಿ, ಇಲ್ಲಿ ದೇವರು ಪವಿತ್ರಾತ್ಮನ ಸುರಿಸಿದ್ರು ಅಂದ್ರೆ ಅರ್ಥ ಏನು? ಹಾಗಂತಂದ್ಬಿಟ್ಟು ದೇವರು ಏನೋ ಒಂದು ವ್ಯಕ್ತಿನ ಅವ್ರ ಮೇಲೆ ಬಿಟ್ರಾ, ಅವ್ರ ವ್ಯಕ್ತಿ ಬಂದು ಇವ್ರ ಮೇಲೆ ಸುರಿದ್ರಾ, ಅವ್ರು ಉಯ್ದ್ರಾ, ಅವ್ರು ಬಿತ್ಕೊಂಡ್ರಾ, ಅವ್ರನ್ನ ತುಂಬ್ಕೊಂಡ್ಬಿಟ್ರಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ ಅದರ. ನೋಡ್ರಿ, ಯಾವುದೋ ಒಂದು ವಸ್ತುನ ಸುರಿತೀರಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಅದ್ರಲ್ಲಿ ಬಹು ಸ್ಪಷ್ಟವಾಗಿ ಅರ್ಥ ಏನು, ಸಹಜ ಜ್ಞಾನ ಅನ್ನೋ ಕಾಮನ್ ಸೆನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇದು ಖಂಡಿತವಾಗೂ ಒಂದು ವ್ಯಕ್ತಿ ಆಗ್ಲಿ ಏನ್ರಿ ಒಂದು ವಸ್ತು ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಏನಂತಾರೆ ನಮ್ಗೆ ಕಾಮನ್ ಸೆನ್ಸ್ ಹೇಳ್ತಾರೆ ಅದರ. ಇವಾಗ ಏನ್ರಿ ಒಂದು ಪ್ರಾಣಿನ ತಗೊಳ್ರಿ ಅಂತೀರಿ ಅದರ, ಆ ಪ್ರಾಣಿನ ಸುರ್ಸೋದಿಕ್ಕೆ ಆಯ್ತದ? ಬಿಸಾಕ್ಬೋದು, ಎತ್ತಾಕ್ಬೋದು, ಸುರ್ಸೋದಿಕ್ಕೇನಾಗಲ್ಲ, ಆಗಲ್ಲ ಇವಾಗ. ಅದೇ ಥರ ಮಕ್ಳನ್ನ ಸುರ್ಸೋದಿಕ್ಕೆ ಆಯ್ತದ? ಮಕ್ಳನ್ನ ಏನ್ ಮಾಡ್ಬೋದು, ಎತ್ತಿ ಜಿಗಿಸ್ಬೋದು ಅದರ, ಏನ್ರಿ ಎತ್ತಿ ಜಂಪ್ ಮಾಡಿಸ್ಬೋದು ಅದರ, ಇದೆಲ್ಲ ಮಾಡ್ಬೋದು ಹೊರ್ತು
ಅದ್ರ ಸುರಿಸೋದಕ್ಕಾಗೋದಿಲ್ಲ. ಸುರಿಸೋಂಥದ್ದು ಏನಾಗಿರ್ಬೇಕು ಅಂತಂದ್ರೆ ಏನ್ರಿ, ಅದು ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನಾಗಿರ್ಬೇಕು ಫಸ್ಟ್ ಇರಬೇಕು ಅದರ, ಅಥವಾ ಅದೇನೋ ಒಂದು ಶಕ್ತಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಇವೆರಡರಲ್ಲಿ ಯಾವುದೋ ಒಂದು ಇದ್ರೆ ಮಾತ್ರ ಅದನ್ನು ಸುರಿಸೋದಿಕ್ಕೆ ಸಾಧ್ಯ. ಅದರ ಲಿಕ್ವಿಡ್ ಏನ್ ಮಾಡ್ಬೋದು ನಾವು ಸುರಿಬೋದು, ಪವರ್ ಅಲ್ವರ ಏನ್ರಿ, ಕಣ್ಣು ಕಾಣಿಸಂತ ಅದ್ಭುತವಾದ ಶಕ್ತಿ ಅದನ್ನೇ ಮಾಡೋದು ಸುರಿಸ್ಬೋದು ಅಲ್ವ. ಇವಾಗ ಏನ್ರಿ ನಾವು ಇದು ನೋಡ್ತಿಲ್ಲ ಎಲೆಕ್ಟ್ರಿಸಿಟಿ ಅವರ, ಏನ್ರಿ ಎಲೆಕ್ಟ್ರಿಸಿಟಿ ಏನಾಗ್ತಾ ಇದೆ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದರ ಎಲೆಕ್ಟ್ರಿಸಿಟಿ ಲೀಕ್ ಆಗ್ತಾ ಇದೆ ಅಲ್ಲರ, ಎಲೆಕ್ಟ್ರಿಸಿಟಿ ಏನಾಗ್ತದೆ ಸುರಿತಾ ಇದೆ ಅಂತ ನಾವೇನ್ ಮಾಡ್ತೀವಿ ಹೇಳ್ತಾರೆ. ಏನು ಸುರಿತಾ ಇದೆ ಅರ್ಥ, ಒಂದು ಕಣ್ಣು ಕಾಣಿಸೋ ಅದ್ಭುತವಾದ ಶಕ್ತಿ ಏನಾಗ್ತಿದೆ ಅದು ಲೀಕ್ ಆಗ್ತಾ ಇದೆ ಅಂತ ಅರ್ಥ ಅದರ. ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ದೇವರು ತನ್ನ ಪವಿತ್ರಾತ್ಮನ ಸುರಿಸಿದ್ರು ಅಂತಂದ್ರೆ ತನ್ನ ಕಣ್ಣು ಕಾಣಿಸಂತ ಅದ್ಭುತವಂತ ಶಕ್ತಿನೇ ಮಾಡಿದ್ರು ಸುರಿಸಿದ್ರು. ಅವ್ರು ಸುರಿಸ್ಬೇಕಾದ್ರೆ ಯಾರು ನೋಡಿದ್ರ ಯೋಚನೆ ಮಾಡಿ, ಅಲ್ಲಿ ಎಷ್ಟು ಜನ ಇದ್ರು, 17 ಏನ್ರಿ ಪ್ರಾಂತ್ಯಗಳಿಂದ ಬಂದಿರೋಂಥ ಜನಗಳು 3,000 ಜನ ಕನ್ವರ್ಟ್ ಆಗೋರೆ. ಏನು ಎಷ್ಟು ಸಾವಿರ ಜನ ಇದ್ದಿರ್ಬೇಕಂದ್ರೆ 3 ದಿನ, ಅದರ 3 ದಿನ ಇಯರ್ಲಿ ಅಪ್ ಟು ಲ್ಯಾಕ್ ಇರಬೇಕು. ಅಷ್ಟು ಜನಗಳು ಮುಂದೆ ದೇವರು ಪವಿತ್ರ ಮೇಲ್ಗಡೆ ಹಂಗೆ ಓಪನ್ ಮಾಡಿ ಟಕ್ ಅಂತ ಮೇಲ್ಗಡೆ ಏನ್ ಮಾಡಿದ್ರು ಅವ್ರನ್ನ ಸುರಿಸ್ಬಿಟ್ರ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ. ಅಂದ್ರೆ ಇಲ್ಲ ರೀ, ಇದು ಕಣ್ಣು ಕಾಣಿಸಂತ ಒಂದು ಅದ್ಭುತವಾದ ಶಕ್ತಿ. ಸರಿ, ಇದೇನಪ್ಪ ಇದು ಅಂತಂದ್ರೆ ಇದು ದೇವರು ಪರಲೋಕದಿಂದ ತನ್ನ ಮಕ್ಕಳಿಗೆ ಕೊಟ್ಟಂತ ಗಿಫ್ಟ್. ಎಲ್ಲಿದೆ ವಾಕ್ಯ ನೋಡಿ, ಓದನ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಎಫಿಷಿಯನ್ಸ್ 4:8. ಎಫಿಷಿಯನ್ಸ್ 4:8 ಶಾಂತಮಷ್ಟ ಓದ್ತೀರಾ? ಎಫಿಷಿಯನ್ಸ್ 4:8. ಎಫೆಸ ಬರೆದ ಓದಿ. ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ನೋಡ್ರ ಏನ್ ಮಾಡಿದ್ರು ಯೇಸು ಕ್ರಿಸ್ತು ವರ್ಣನ ಹೊಂದಿದ್ಮೇಲೆ ಏನ್ರಿ ಅನೇಕ ಕರ್ಕೊಂಡು ಹೋಗ್ಬಿಟ್ಟು ಹೆಂಗ್ ಹೋಗ್ಬಿಟ್ರಂತೆ, ಗಿಫ್ಟ್ ಹೋಗ್ಬಿಟ್ರಂತೆ ಅಲ್ವರ. ಏನ್ರಿ ಉನ್ನತ ಸ್ಥಾನಕ್ಕೆ ಏರಿ ತಾನು ಜಯಿಸಿದ ಬಹು ಜನರನ್ನು ಸೇರಿಸಿ ಏನ್ ಕೊಟ್ರಂತೆ, ಗಿಫ್ಟ್ ಕೊಟ್ರಂತೆ. ಏನು ತಾನು ಜಯಿಸಿದಂತ ಬಹು ಜನ ಯಾರು ಹೇಳ್ರಿ, ಯಾರೋ ಯೇಸು ಕ್ರಿಸ್ತು ಯಾರನ್ನ ಜಯಿಸಿದ್ರ? ಏರಿದ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಏನ್ರಿ ಮನುಷ್ಯರುಗಳಿಗೆ ದಾನವನ್ನು ಕೊಟ್ರಂತೆ. ಏನಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಯೇಸು ಕ್ರಿಸ್ತು ಏನ್ ಕೊಟ್ರಂತೆ, ಗಿಫ್ಟ್ಗಳು ಕೊಟ್ರಂತೆ. ಯಾರಿದು? ಇದಕ್ಕೇನು ಗೊತ್ತಾ ಹೇಳ್ತಾರೆ ಕೆಲವು ಜನ, ಅಂದ್ರೆ ಏನು ಬ್ಯಾಬಿಲೋನಲ್ಲಿ ತಪ್ಪಾದ ಉಪದೇಶ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಏನಾಗಿದ್ರು ಸತ್ತೋಗ್ಬಿಟ್ಟಿದ್ರಲ್ಲ ಯೇಸು ಕ್ರಿಸ್ತು, ಸತ್ತೋಗಿರೋದನ್ನೆಲ್ಲ ಸೆರೆ ಹಿಡ್ಕೊಂಡು ಹೋಗ್ಬಿಟ್ರು. ಎಲ್ಲಿಗೆ ಹೋಗ್ಬಿಟ್ರು? ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಎಲ್ಲ ಪಿತೃಗಳು ಯೇಸು ಕ್ರಿಸ್ತು ಜೊತೆಗೆ ಹಂಗೇ ಪರಲೋಕಕ್ಕೆ ಏನಾಗ್ಬಿಟ್ರು, ಹಂಗೇ ಒಯ್ಯಲ್ಪಟ್ಬಿಟ್ರು ಅಂತ ಹೇಳ್ತಾರೆ ಅಲ್ದರ. ಆಕ್ಚುಲಿ ಯೇಸು ಕ್ರಿಸ್ತು ಎಲ್ಲಾನು ಪರಲೋಕಕ್ಕೆ ಕೊಂಡೋಗ್ಬಿಟ್ರ? ಸತ್ತೋರೆಲ್ಲ ಸಮಾಧಿ ಇಲ್ದಿರೋ ಎಲ್ಲಾನು ಪರಲೋಕಕ್ಕೆ ಕೊಂಡೋಗ್ಬಿಟ್ರ ಯೇಸು ಕ್ರಿಸ್ತು? ಇಲ್ಲ ಬ್ರದರ್, ಇಲ್ಲ. ಇಲ್ಲ. ಹೆಂಗೆ ಹೇಳ್ತೀರಾ ಇಲ್ಲ ಅಂತ? ನಿಮ್ಗೆ ಏನೈತೆ ಪ್ರೂಫ್ ಇದೆಯಾ? ನೀವು ನೋಡ್ಕೊಂಡ್ರ? ಪರಲೋಕದಿಂದ ಬಂದವರು ಅವ್ರೊಬ್ಬರೇ, ಮತ್ತು ಪರಲೋಕ ಹೋದವ್ರು ಅವ್ರೊಬ್ಬರೇ, ಮತ್ತೆ ಯಾರು ಹೋಗಿಲ್ಲ. ಅದಾಗಿ ಮೇಲೆ ಹೇಳೋದಿದು. ಅದಕ್ಕೇನು ಹೇಳ್ತೀರಾ? ಅದಕ್ಕೇನು ಹೇಳ್ಬೇಕು ಅಂದ್ರೆ ಹೇಳ್ಕೊಡ್ತೀನಿ ಕೇಳಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 34 ಓದಿ. ಅಪೊಸ್ತಲ ಕೃತ್ಯಗಳು 2:34. ಓದ್ಲಾ ಬ್ರದರ್? ಓದ್ರಿ. ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ. ನೋಡ್ರ, ಇಲ್ಲೈತಂಡಿ ಪ್ರೂಫ್. ಅಲ್ವರ, ಪಿತೃಗಳೆಲ್ಲ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಯಾರೋ ಹೇಳ್ದ ಅಂತಂದ್ರೆ ಈ ವಾಕ್ಯನ ತೆಗೆದು ನೋಡಿಸ್ಬೇಕು. ಪವಿತ್ರ ಆತ್ಮ ಕೊಟ್ಟಿದ್ಮೇಲೆ ಏನ್ ಹೇಳ್ತಿದೆ ವಾಕ್ಯದಲ್ಲಿ? ದಾವೀದ್ ಎಲ್ಗೆ ಹೋಗಿಲ್ವಂತೆ? ಆಕಾಶಕ್ಕೆ. ನೋಡ್ರ, ದಾವೀದ್ ಪರಲೋಕಕ್ಕೆ ಏನಾಗಿಲ್ವಂತೆ, ಹೋಗ್ಲಿಲ್ವಂತೆ ಅಲ್ವರ. ಇನ್ನೊಂದು ವಾಕ್ಯ ಓದ್ರಿತೀನಿ ಇಲ್ಲಿ. 2ನೇ ಪೇತ್ರ 3:4 ಓದ್ರಿ ಯಾರಾದ್ರು? 2ನೇ ಪೇತ್ರ 3:4 ಓದಿ. ಮೋಹನ್ ಬ್ರದರ್ ನೀವೇ ಓದ್ರಿ 2ನೇ ಪೇತ್ರ 3:4. ಬ್ರದರ್ 2 ಪೇತ್ರ 3:4. ಆತನು ಪ್ರತ್ಯಕ್ಷ ವಿಷಯವಾದ ವಾಗ್ದಾನವು ಏನಾಯ್ತು? ನಮ್ಮ ಪಿತೃಗಳು ನಿದ್ರೆ ಹೋದ ದಿನದ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಇದ್ದದ್ದು ಹಾಗೆ ಇರ್ತದಲ್ಲ ಎಂದು. ಪಿತೃಗಳೆಲ್ಲ ಏನ್ ಮಾಡ್ತಾವ್ರೆ?
ನಿದ್ರೆ ಹೋಗಿದೆ. ನಿದ್ರೆ ಹೋಯ್ತಾ ನೋಡಂತೆ. ನಿದ್ರೆ ಹೋದ ಕಾಲದಿಂದಲೂ ಇದುವರೆಗೂ ಇನ್ನು ನಿದ್ದೆ ಹೊಡಿತಾನೆ ಅವ್ರೆ ಅಲ್ವರ ಯಾರು ಏಸು ಕ್ರಿಸ್ತು ಪರಲೋಕನಾಗಿಲ್ಲ. ಏನಪ್ಪಾ ಅಂದ್ರೆ ಅರ್ಥ ಎಪಿಸೋಡ್ ಹೇಳ್ಬೇಕಾರೆ ಏನ್ರಿ ಸೆರೆಹಿಡಿದವ್ರನ್ನ ಇದು ಮಾಡಿದ್ರು ಅಂತಂದ್ರೆ ಎಲ್ಲ ಇವತ್ತು ಮರಣದ ಸೆರೆ ಮೇಲೆ ಇದ್ದಾರೆ. ಏಸು ಕ್ರಿಸ್ತು ಈಡ್ ಬಲಿ ಕೊಟ್ಟು ಏನ್ ಮಾಡಿದ್ರು? ಆ ಸೆರೆಯಲ್ಲ ನಿವಾಸಿಗಳಿಗೆಲ್ಲ ಏನ್ ಮಾಡಿದ್ರು? ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ್ರು. ಅಂದ್ರೆ ಏನೋ ಜೈಲಿಂದ ಬಿಡಿಸ್ಬಿಟ್ರ, ಹೊರಗಡೆ ಬಂದ್ಬಿಟ್ರ? ಇದ್ದಾರೆ ಅವ್ರಿಗೆ ಹೊಳ್ಳಿ ಬಂದ್ ಅವ್ರನ್ನ ಎಬ್ಬಿಸ್ಬೇಕು. ಏನ್ ಕೊಟ್ಟ ಗೊತ್ತಾ? ಬೇಲ್ ಕೊಟ್ಟವ್ರೆ. ಇನ್ನ ಜೈಲಿಂದ ಏನಾಗಿಲ್ಲ, ಅವನ್ನ ಹೊರಗಡೆ ಬಿಟ್ಟಿಲ್ಲ ಅಲ್ವರ. ಎಲ್ಲರಿಗೂ ಬೇಲ್ ಕೊಟ್ಬಿಟ್ಟವ್ರೆ ಯೇಸು ಕ್ರಿಸ್ತು ಜೈಲಿನ ಖೈದಿಗಳಿಗೆಲ್ಲರಿಗೂ. ಆದ್ರೆ ಆ ಜೈಲಿನ ಖೈದಿಗಳು ಹೊರಗಡೆ ಬರ್ಬೇಕು ಅಂದ್ರೆ ಒಂದು ಟೈಮ್ ಇದೆ. ಆ ಟೈಮ್ ಯಾವ್ದಪ್ಪ ಅಂದ್ರೆ ಏನ್ರಿ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸಭೆಯೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ತರುವಾಯ ಏನ್ರಿ ಇವರೆಲ್ಲ ಪುನರ್ತನಾಗಿ ಬರೋದು. ಅಲ್ಲಿವರೆಗೂ ಯಾರು ಎದ್ದು ಬರೋದಿಲ್ಲ ಅಲ್ವರ. ಆಯ್ತಪ್ಪ ಸರಿ. ಹಾಗಾದ್ರೆ ಗಿಫ್ಟ್ ಕೊಟ್ರಲ್ಲ, ಇದೇನ್ ಗಿಫ್ಟು? ಏನ್ ಗಿಫ್ಟ್? ಪರಲೋಕದಿಂದ ನಮ್ಗೆ ಕೊಟ್ಟಿರೋಂಥ ಗಿಫ್ಟ್ ಹೇಳ್ರಿ. ಏನದು? ಏನ್ ಗಿಫ್ಟ್? ಪವಿತ್ರಾತ್ಮ. ಪವಿತ್ರ ಆತ್ಮ. ಗುಡ್, ಓಕೆ, ಅದು ಗಿಫ್ಟೇ. ಅದಕ್ಕಿಂತ ಮುಂಚೆ ಒಂದು ಗಿಫ್ಟ್ ಕೊಟ್ರಿ. ಏನ್ ಗಿಫ್ಟ್ ಅದು? ಫಸ್ಟ್ ಹೇಳಿ ದೀಪಾ ಅಷ್ಟರ್. ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರ ಗಿಫ್ಟ್ ಕೊಟ್ರು ಅಲ್ವರ. ಈಡು ಬಲಿ, ಈಡು ಮುಖಾಂತರ ಏನ್ರಿ ನೀತಿವಂತರು. ರೋಮಾಪುರದಲ್ಲಿ 6ನೇ ಅಧ್ಯಾಯ 23ನೇ ವಾಕ್ಯ. ರೋಮನ್ 6:23. ಬ್ರದರ್ ಹೌದ್ರಿ ಬ್ರದರ್. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡ್ರ, ದೇವರ ಉಚಿತಾರ್ಥ ವರ ಏನಪ್ಪಾ? ಏನು ಉಚಿತಾರ್ಥ ವರ? ಫ್ರೀ ಗಿಫ್ಟ್. ದುಡ್ಡು ಕೊಡ್ಬೇಕಾ ಗಿಫ್ಟಿಗೆ? ಏನದು ಉಚಿತಾರ್ಥ ವರ? ಅಮರತ್ವ, ನಿತ್ಯ ಜೀವ, ಪಾಪ ಕ್ಷಮಾಪಣೆ ಅಲ್ವರ. ಅದಾಗಿ ಮೇಲೆ ನೀವು ಹೇಳಿದೆಲ್ಲ ಬರ್ತದೆ ಬಿಡ್ರಿ, ಇಲ್ಲ ಅಂತಿಲ್ವೇ ಇಲ್ಲ. ನಮ್ಮ ಪಾಪ ಕ್ಷಮಾಪಣೆ, ನಿತ್ಯ ಜೀವ, ಪರಲೋಕ ರಕ್ಷಣೆ, ಅಫ್ಕೋರ್ಸ್ ಇದೆಲ್ಲ ಫ್ರೀಯಾಗಿ ಕೊಟ್ಟಿರೋದ್ರಿ ನಮಗೆ. ನಮ್ಗೇನೋ ಒಳ್ಳೆ ಕೆಲಸದಿಂದ ಕೊಟ್ಟಾರೆ ಇವನ್ನೆಲ್ಲ ಅದರ ನೋಡ್ರಿ. ಫಸ್ಟ್ ಕೊಟ್ಟಿರೋದೇನಪ್ಪ ಅಂದ್ರೆ ನಮ್ಮ ಫರ್ಗಿವ್ನೆಸ್ ಆಫ್ ಸಿನ್ಸ್. ನಮ್ಮ ಪಾಪನೆಲ್ಲ ದೇವ್ರು ಏನು ಮಾಡೋರು ಅಲ್ಲಿ? ಆ ಪಾಪನೆಲ್ಲ ಕ್ಷಮಿಸ್ಕೊಂಡಿದ್ದೀನಿ. ಇದು ಗ್ರೇಟೆಸ್ಟ್ ಗಿಫ್ಟ್ ರೀ ಅಲ್ವರ. ಆಮೇಲೆ ಏನಪ್ಪ ನೆಕ್ಸ್ಟು ಗಿಫ್ಟ್ ಏನ್ರಿ? ಪವಿತ್ರ ಆತ್ಮ. ಅದರ ಪಾಪಿಗಳಿಗೆ ಪರಿಶುದ್ಧವಾಗಿರೋಂಥ ಆತನ ಒಂದು ಶಕ್ತಿ ನಮಗೆ ಕೊಡೋದು ಏನ್ರಿ? ಇದು ಪವಿತ್ರ ಆಗಿರೋಂಥ ಆತ್ಮ ಅಲ್ವರ. ಆಮೇಲೆ ನೆಕ್ಸ್ಟ್ ಏನ್ರಿ? ನಮಗೆ ಪರಲೋಕ ರಕ್ಷಣೆ ಕೊಟ್ಟಿರೋದು ಅದರ. ಅದು ನಮಗೆ ಕೊಡೋಂಥದ್ದು ಏನೋ ಇದೆಯಾ ರೂಲ್ಸು? ನಾವು ಅದಕ್ಕೆ ಯೋಗ್ಯರಾ? ನಮ್ಗೆ ಕೊಡ್ಲೇಬೇಕು ಅಂತೇನೋ ಇದೆಯಾ ಅದು? ಇಲ್ಲ ಬ್ರದರ್, ಯೋಗ್ಯರಿಲ್ಲ ನಾವು ಅದಕ್ಕೆ. ನಾವು ಯೋಗ್ಯರಲ್ಲ, ಕೊಡ್ಲೇಬೇಕು ಅಂತೇನೋ ಇದೆಯಾ? ನಾವು ದೇವತಾ ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನು ಯಾಕೆ ಕೊಟ್ಟಿಲ್ಲ, ನಾನು ಕೊಡು ಅಂತ ಹೇಳಕ್ಕಾಯ್ತದ? ಏನು ಹೇಳಕ್ಕಾಗಲ್ಲ ರೀ. ದೇವ್ರಿಷ್ಟ, ಕೊಟ್ರೆ ಕೊಡ್ಬೋದು, ಕೊಡದ್ರೆ ಇರ್ಬೋದು ಅದರ. ನಾಳೆ ಕೂಡ ನಾವು ಯೋಗ್ಯವಾಗಿದ್ದು ನಾನು ಪ್ರೈಸ್ ಕೊಡಲ್ಲ ಅಂದ್ರೆ ನಾವೇನು ಫೈಟ್ ಮಾಡಕ್ಕಾಯ್ತದ? ರೂಲ್ಸ್ ಇದೆಯಾ? ಇಲ್ಲ ರೀ. ಅದು ಫ್ರೀ ಗಿಫ್ಟು. ಇದನ್ನೆಲ್ಲ ಏನ್ ಮಾಡೋರಪ್ಪ ಯೇಸು ಕ್ರಿಸ್ತು ಅಂತಂದ್ರೆ ತನ್ನ ಪುನರುತ್ಥಾನ ಮುಖಾಂತರ ಸಭೆಗೆ ಏನ್ ಮಾಡಾರೆ? ಇವನ್ನೆಲ್ಲ ಕೊಟ್ಟಾರೆ. ಈ ಒಂದು ಕೊಟ್ಟಿದ್ದೀನಿ, ಇವೆಲ್ಲ ನಾನು ನಿಮಗೆ ಕೊಡ್ತೀನಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೇ ದೇವರು ಪರಲೋಕದಿಂದ ಏನ್ ಸುರಿಸಿರೋದು? ಪವಿತ್ರ ಆತ್ಮನ ನಮ್ಗೆ ಏನ್ ಮಾಡಿರೋದು? ಮುದ್ರೆ ಆಗಿ ಸುರಿಸಿರೋದು ಆಸ್ ಎ ಗ್ಯಾರಂಟಿ. ಏನಪ್ಪಾ, ನಾನು ನಿಮ್ಗೆಲ್ಲ ಏನೆಲ್ಲ ಪ್ರಾಮಿಸ್ ಮಾಡಿದ್ದೀನೋ ಅದೆಲ್ಲ ಖಂಡಿತವಾಗಿ ಏನ್ ಮಾಡ್ತೀನಿ ನಿಮ್ಗೆ, ಅದು ನೆರವೇರಿಸ್ತೀನಿ ಅಂತ ಅಂದ್ಬಿಟ್ಟು. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಹತ್ರ ಬುಕ್ಗಳಿದೆ? ಯಾರ ಹತ್ರ ಬುಕ್ ಇದೆ? ನಾನು ಓದ್ಲಾ ಬ್ರದರ್? ಅಮೃತ ಓದಮ್ಮ. ಅಪೊಸ್ತಲನಾದ ಪೇತ್ರನು ಪವಿತ್ರಾತ್ಮ ಸ್ಫೂರ್ತಿಯಿಂದ ಮಾತನಾಡುತ್ತಾ ನಮಗೆ ಈ ಬಗ್ಗೆ ವಿವರಗಳನ್ನು ನೀಡುವವನಾಗಿ, ಪವಿತ್ರಾತ್ಮನು ತಂದೆಯದು ಮತ್ತು ಮಗನದು. ಆತನು ಯೇಸು ಕ್ರಿಸ್ತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅಪೊಸ್ತಲ ಕೃತ್ಯ 2:33 ಎಂದಿದ್ದಾನೆ. ಅದೇ ಪ್ರಕಾರವಾಗಿ ಪವಿತ್ರಾತ್ಮನ ದೀಕ್ಷಾಸ್ಥಾನದ ಬಗ್ಗೆ ಹೆಚ್ಚಾದ ಒತ್ತಡ ಇರುವುದಿಲ್ಲ. ಇದು ಸಭೆಯ ಅಂಗೀಕಾರವನ್ನು ಗುರುತಿಸುತ್ತದೆ. ಇದಲ್ಲದೆ ನಮಗೆ ಕರ್ತನ ತ್ಯಾಗವನ್ನು ಅಂಗೀಕರಿಸಿರುವ ಮತ್ತು ನಮ್ಮ ನೀತಿ ನಿರ್ಣಯದ ಯಾವ ಸಾಕ್ಷ್ಯವೂ ಇರುವುದಿಲ್ಲ.
ಓಕೆ, ಮುಗೀತಾ? ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಅದರ ಸರಿ ನೋಡ್ಬೇಕಾದ್ರೆ ಈ ಒಂದು ಹೋಲಿ ಸ್ಪಿರಿಟ್ ಕೊಟ್ಟಿರೋದು ಏನಪ್ಪಾ ಅದು ಅಂತ ನೋಡ್ಬೇಕಾರೆ ಏನ್ರಿ, ಇದು ಬಂದ್ಬಿಟ್ಟು ಏನ್ರಿ, ಅಪೊಸ್ತಲ ಕೃತ್ಯಗಳು 2:33 ನೋಡೋಣ ಅಂತೀನಿ. ಹೇಳಿ, ಆಕ್ಟ್ಸ್ 2nd ಚಾಪ್ಟರ್ 33rd ವರ್ಸ್ ಹೋದ್ರಿ ಯಾರಾದ್ರ? ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ನೀವು ಕೇಳೋದು ಏನ್ ಮಾಡೋದು, ದೇವರು ಸುರಿಸಿದ್ದಾರೆ ಅಂತ ಅಂತಂದ್ರೆ ಹಂಗಾರೆ ಏನಪ್ಪ ಇದು ಅಂತಂದ್ರೆ, ನಾವು ಕಳೆದ ಒಂದು ಪ್ಯಾರಾಗ್ರಾಫ್ ಓದಂತಾನೆ ಇದು ದೇವ್ರು ನಮಗೆ ಕೊಟ್ಟಿರೋದು ಏನಪ್ಪ ಅಂದ್ರೆ ಇನ್ನೊಂದು ಅಡಿಷನಲ್ ಗಿಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ನೀತಿವಂತನಾಗಿ ಮಾಡೋದಿಕ್ಕೆ. ಆಮೇಲೆ ನಾವು ದೇವ್ರಿಗೆ ನಮ್ಮ ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನ ಅರ್ಪಿಸ್ಬೇಕಾದ್ರೆ ದೇವ್ರು ಇದೇನ್ ಮಾಡ್ಲಿ, ಇದು ಅಂಗೀಕಾರ ಮಾಡೋದಕ್ಕೆ ಇದು ಒಂದು ಕಾರಣಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರೆ ನಮ್ಗೆ ಪವಿತ್ರಾತ್ಮನ ಮುದ್ರೆ ಹಾಕಿ ಕೊಟ್ಟಿರೋದು ಅಂತ ನೋಡ್ತೀರಿ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರತ್ತಿದೆ ವಾಲ್ಯೂಮ್? ಅನಿತಾ ಸಿಸ್ಟರ್ ಓದ್ಬೋದಾ? ಓದ್ತೀನಿ. ಓಕೆ. ಹೀಗಿದ್ದಾಗ್ಯೂ ಅನೇಕ ನಿಷ್ಠಾವಂತ ಕ್ರೈಸ್ತರಲ್ಲಿರುವ ಸಾಮಾನ್ಯವಾದ ಆದರೆ ತಪ್ಪಾದ ಹಾಗೂ ದೇವರ ವಾಕ್ಯದಲ್ಲಿಲ್ಲದ ಅಭಿಪ್ರಾಯಗಳಿಗೆ, ಅಂದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಅಡಿಗಡಿಗೆ ನಾವು ನಿರೀಕ್ಷಿಸಬೇಕು ಮತ್ತು ಅರಸಬೇಕು ಎಂಬುದಕ್ಕೆ ನಾವು ಹೆಚ್ಚು ನಿಶ್ಚಯಪೂರ್ವಕವಾಗಿ ವಿರೋಧ ವ್ಯಕ್ತಪಡಿಸಬೇಕಾಗುತ್ತದೆ. ಅಂಥ ನಿರೀಕ್ಷೆಗಳು ದೇವರ ವಾಕ್ಯದಲ್ಲಿ ನಮಗೆ ನೀಡಿರುವ ಯಾವುದೇ ವಾಗ್ದಾನಗಳ ಮೇರೆಗೆ ಅಸಮರ್ಥನೀಯವಾದುದು. ಅವುಗಳಲ್ಲಿ ನೀಡಿರುವ ದೈವಿಕ ವ್ಯವಸ್ಥೆಗೆ ಇದು ತೀವ್ರವಾಗಿ ಭಿನ್ನವಾಗಿದೆ. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ 3 ದೀಕ್ಷಾಸ್ನಾನದ ಮತ್ತು ಇವುಗಳ ಅಗತ್ಯತೆಗಳ ಬಗ್ಗೆ ಹೇಳಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಈ 3 ಒಂದೇ ದೀಕ್ಷಾಸ್ನಾನದ ಭಾಗಗಳಾಗಿವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ, ಪಂಚಶತಮ ಹಬ್ಬದಲ್ಲಿ ನಡೆದ ದೀಕ್ಷಾಸ್ನಾನ. 3 ದೇವರ ಮಗನೆಂದು ಅಂಗೀಕರಿಸಲ್ಪಟ್ಟ ಮೊಟ್ಟ ಮೊದಲ ಅನ್ಯನಾದ ಕೊರ್ನೇಲ್ಯನ ದೀಕ್ಷಾಸ್ನಾನ. ಈ ಪವಿತ್ರಾತ್ಮ ದೀಕ್ಷಾಸ್ನಾನವನ್ನು ನಾವು ಈ ಕ್ರಮದಲ್ಲಿ ಪರೀಕ್ಷಿಸೋಣ. ಆಯ್ತು. ಓಕೆ ಇಷ್ಟ, ಥ್ಯಾಂಕ್ ಯು. ಸರಿ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಇದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊತಾರೆ. ಇದು ಪವಿತ್ರಾತ್ಮನ ಬ್ಯಾಪ್ಟಿಸಮ್ ಅದರ ಅದಕ್ಕೆ ಖಂಡಿತವಾಗ ದೇವರು ಸಭೆಗೆ ಸುರಿಸಿದ್ಮೇಲೆ ಏನ್ರಿ ಅದು ಪವಿತ್ರಾತ್ಮನ ಒಂದು ಅಂಗೀಕರಣೆ, ಪವಿತ್ರಾತ್ಮನ ಮುಳುಗುವಿಕೆನೆ ಅದರ. ಆದ್ರೆ ಇದನ್ನ ನಾವು ಏನ್ ಮಾಡಬೇಕು, ಅವಾಗ ದೇವತ್ರ ಏನ್ ಮಾಡ್ತಾ ಇರ್ಬೇಕು, ನಮ್ಗೆ ಕೇಳ್ತಾನೆ ಇರ್ಬೇಕು, ದೇವ್ರೇ ನಮ್ಗೆ ಏನ್ ಮಾಡೋ ಪವಿತ್ರಾತ್ಮ ಸುರಿಸು ಅಲ್ವರ, ನಮ್ಮ ಬ್ಯಾಪ್ಟಿಸಮ್ ಅವಾಗ ಆಗ್ತಾನೆ ಇರ್ಬೇಕು ಅಂತಂದ್ಬಿಟ್ಟು ಆ ರೀತಿ ಅಲ್ಲ ರೀ. ಅದಕ್ಕೆ ಈ ಒಂದು ಪವಿತ್ರಾತ್ಮದಲ್ಲಿ ಸಭೆಗೆ ಏನ್ ಮಾಡೋದು, ಒಂದೇ ಸತಿ ಬ್ಯಾಪ್ಟಿಸಮ್ ಕೊಟ್ಟಿದ್ದಾಯ್ತು. ಅಂದ್ರೆ ಪವಿತ್ರಾತ್ಮದಿಂದ ಸಭೆಗೆ ಒಂದ್ಸತಿ ಏನ್ ಮಾಡಿದ್ರು, ಅನಾಯಿಂಟ್ ಮಾಡಿದ್ರು. ಅದನ್ನ ಯಾವಾಗ ಅಂತ ನೋಡೋಣ. ಅದಕ್ಕೆ ಇದು 3 ಪಾರ್ಟ್ಸ್ ಅಲ್ಲಿ ಏನ್ ಮಾಡಿದ್ರು ದೇವ್ರು ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದರ ಏನ್ರಿ, ಮೊದಲನೇದಾಗಿ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡಾಗ ದೇವ್ರು ಮಾಡಿದ್ರು, ದೇವರು ಪವಿತ್ರಾತ್ಮನ ಕೊಟ್ಟಿದ್ದು. ಇದು ಅವ್ರಿಗೆ ಮಾತ್ರ ಪ್ರತ್ಯೇಕವಾಗಿ ಕೊಟ್ಟಿದ್ದು. ಎರಡನೇದು ಪೆಂಟಿಕಾಸ್ಟ್ ದಿನ ಅವಾಗ ಏನ್ ಮಾಡ್ತಾರೆ, ಪವಿತ್ರಾತ್ಮನ ಏನ್ ಮಾಡ್ತಾರೆ ಅಲ್ಲಿ ಇಡೀ ಒಂದು ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಯಾರಿಗೆ, ಯಹೂದ್ಯರುಗಳಿಗೆ ಮಾತ್ರ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಅನ್ಯ ಜನಗಳನ್ನ ಕೊಡ್ಲಿಲ್ಲ ರೀ. ಅನ್ಯ ಜನಗಳನ್ನ ಕೊಟ್ಟಿದ್ದು ಯಾವಾಗ, ಈ ಒಂದು ಪೆಂಟಿಕಾಸ್ಟ್ ಆಗಿದ್ದು 3.5 ವರ್ಷಗಳ ನಂತರ ಕೊರ್ನೇಲಿಯೋಗೆ ಏನ್ ಮಾಡ್ತಾರೆ ದೇವರು ಮೊದಲು ಪವಿತ್ರಾತ್ಮ ಕೊಡ್ತಾನೆ. ಸೊ ಈ ರೀತಿ ಈ ಒಂದು 3 ಭಾಗದಲ್ಲಿ ಸಭೆಯ ಶಿರಸ್ಸು ಮತ್ತೆ ಸಭೆಯ ದೇಹಕ್ಕೆ ಮಾಡಿದ ಪವಿತ್ರಾತ್ಮ ದೇವ್ರ ಮಾಡಿದ ಅಭಿಷೇಕ ಮಾಡಿದ್ರು ಅಲ್ವರ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾವು ಏನ್ ಮಾಡೋಣ, ಹೇಗೆ ಏನು ಅಂತ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರತ್ತಿದೆ ವಾಲ್ಯೂಮ್ಸ್? ಓಕೆ, ಸುಧಾಷ್ಟರ್ ನಿಮ್ಮ ಹತ್ರ ಇದೆಯಾ ಬುಕ್ಕು? ಓಕೆ, ಶಾಂತ ಮಾಸ್ಟರ್ ನಿಮ್ಮ ಹತ್ರ ಇದೆಯಾ? ಶೋಭಾ ಸ್ಟರ್? ಬ್ರದರ್ ಆಫೀಸಲ್ಲಿ ಇದೆ, ಬುಕ್ಸ್ ನನ್ನ ಹತ್ರ ಇಲ್ಲ. ಹೌದ್ರಾ, ಸರಿ ಓಕೆ. ಬ್ರದರ್ ಸಿಸ್ಟರ್ಸ್ ಬೇರೆ ಯಾವ ಥರ ಬುಕ್ಸ್ ಇದೆಯಾ? ಸರೋಜ ಸಿಸ್ಟರ್ ನಿಮ್ಮ ಹತ್ರ ಇರ್ಬೇಕಲ್ಲ? ಓದ್ತೀನಿ ಬ್ರದರ್. ಕಮಲ ಮಾಸ್ಟರ್ ಓದ್ತೀರಾ? ಬುಕ್ ಇಲ್ವಾ? ಪವಿತ್ರಾತ್ಮ ಓದ್ತಾವ್ರ ಬ್ರದರ್? ಪೇಜ್ ನಂಬರ್ ಯಾವ್ದು ಗೊತ್ತಾಯ್ತಾ? ಓದ್ತಾ ಇದ್ದೀನಿ ಬ್ರದರ್. 130. ಓದಿ ಇಷ್ಟ ಓದಿ.
ನಮ್ಮ ಕರ್ತನ ಪವಿತ್ರಾತ್ಮ ಸ್ನಾನವು ಆತನ ದೈವಿಕ ಶಕ್ತಿಯು ಪಾಲುದಾರನಾಗುವಂತೆ ಆತನಿಗೆ ಅವಶ್ಯವಾಗಿ ಇದ್ದದ್ದು ಮಾತ್ರವಲ್ಲ, ಆತನು ಒಬ್ಬ ದೇವರ ಪಾರುಪತ್ಯನಾಗಿರಲು ಮತ್ತು ಆತನ ಬಾಧ್ಯಸ್ಥರಲ್ಲಿ ಅತ್ಯಂತ ನಿಷ್ಠೆಯುಳ್ಳವನಾಗಿರಲು ಮತ್ತು ದೇವರ ಸ್ವಭಾವವನ್ನು ಪಡೆದುಕೊಳ್ಳಲು ಸಹ ಇದು ಅವಶ್ಯವಾಗಿತ್ತು. ಆದರೆ ಅಂಥ ಬಾಹ್ಯ ಪ್ರಕಟಣೆಯು ಆತನನ್ನು ಮಾನ್ಯ ಮಾಡುವುದು. ಇತರರು ಆತನನ್ನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಗ್ರಹಿಸಲು ಸದಾ ಇದು ಸಮಂಜಸವಾಗಿದೆ. ಈ ಪ್ರಕಟಣೆ ಎಂದರೆ ಪಾರಿವಾಳವು ಪ್ರಕಾಶವು ಆತನ ಮೇಲೆ ಇಳಿದು ಒಂದೊಂದು ಸಾಮಾನ್ಯ ಜನರು ದೇವರ ಕೃಪೆಯಾದ ಈ ಪ್ರಕಟಣೆಯನ್ನು ಕಣ್ಣಾರೆ ಕಂಡವರು ಎಂದು ನಮಗೆ ತಿಳಿದು ಬರುವುದಿಲ್ಲ. ದೈವ ಕೃಪೆಯು ಪ್ರಕಟಿಸುವುದೇನೆಂದರೆ, ಆ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಸಾಧಾರಣ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಪ್ರವಾದಿಯೊಂದು ಪರಿಗಣಿಸಲ್ಪಟ್ಟಿದ್ದ ಕರ್ತನ ಸೇವಕನಾದ ಸ್ನಾನಿಕನಾದ ಯೋಹಾನನು ಮಾತ್ರವೇ ಆತ್ಮನು ಯೇಸುವಿನ ಮೇಲೆ ಇಳಿದು ಬಂದದ್ದನ್ನು ಕಂಡವನು ಮತ್ತು ಇದಕ್ಕೆ ಆತನೇ ಸಾಕ್ಷಿ ಹೇಳುವವನಾಗಿ, ದೇವರಾತ್ಮನು ಪಾರಿವಾಳದಂತೆ ಆಕಾಶದಿಂದ ಇಳಿದು ಬರುವುದನ್ನು ನೋಡಿದ್ದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು, ಯಾವನ ಮೇಲೆ ಆತ್ಮವು ಇಳಿದು ಬಂದಿರುವುದನ್ನು ನೀವು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದ್ದನು. ತಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಯೋಹಾನ 1:32-33 ಎಂದಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಸೊ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಳಂತ ಅವಶ್ಯಕತೆ ಏನಿತ್ತು? ಬ್ಯಾಪ್ಟಿಸಮ್ ತೊಗೊಂಡಾಗ ದೇವ್ರ ಪವಿತ್ರಾತ್ಮ ಏನು ಕೊಟ್ಟರು ಅವ್ರಿಗೆ? ಇದಕ್ಕೆ ಹಲವಾರು ಕಾರಣಗಳಿದೆ ಅಂತ ಹೇಳ್ತಾರೆ. ಒಂದು ಅವರು ಬ್ಯಾಪ್ಟಿಸಮು ಎಲ್ಲಾರ ಮುಂದೆ ತೊಗೊಂಡ್ಬೇಕಾರೆ ಪವಿತ್ರಾತ್ಮ ಏನ್ರಿ ಎಲ್ಲಾರ ಮುಂದೆ ದೇವರು ಅವ್ರ ಮೇಲೆ ಸುರಿಸ್ಬೇಕಾರೆ ಇದು ಕ್ಲಿಯರ್ ಪ್ರೂಫ್ ಏನಾಗಿತ್ತು ಅಂದ್ರೆ, ಯೇಸು ಕ್ರಿಸ್ತು ಬಂದ್ಬಿಟ್ಟು ದೇವರಿಂದ ಕಳ್ಸಲ್ಪಟ್ಟವರು ಅಂತಂದ್ಬಿಟ್ಟು ಜನಗಳಿಗೆ ಏನಾಗಬೇಕಾಯ್ತು, ಅದು ಗೊತ್ತಾಗ್ಬೇಕಾಯ್ತ್ರಿ ಇಲ್ಲ ಅಂತಂದ್ರೆ ಏನಾಗಿರೋದು, ಜನಗಳ ಒಂದು ದೃಷ್ಟಿಯಲ್ಲಿ ಫೇಕ್ ಆಗಿರೋ ಥರ ಏನಾಗಿರ್ಬೋಯ್ತು, ಅಕ್ನಾಲೇಜ್ಮೆಂಟ್ ಇರ್ಬೋದಾಯ್ತು. ಜನಗಳಿಗೆ ಗೋಚಾರ ಆಗೋದು ಹಿಂಗೆ, ಇವರೇ ಮಸಿ ಅಂತ ಹೆಂಗೆ ಗೊತ್ತಾಗೋದು? ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರ ಮುಂದೆ ಈ ಕೆಲಸನ ಏನು ಮಾಡ್ತಾರೆ ಅವರು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಪವಿತ್ರಾತ್ಮ ಕ್ರಿಸ್ತನ್ಗೆ ಕೊಡೋದಲ್ಲಿ ಇನ್ನೊಂದು ಮುಖ್ಯವಾದ ಕೆಲಸಗಳು ಕೂಡ ಇತ್ತು. ಏನದು ಅಂತಂದ್ರೆ, ಯೇಸು ಕ್ರಿಸ್ತನ್ ಪವಿತ್ರಾತ್ಮ ಕೊಟ್ಟ ಅವಾಗ ಅವ್ರು ಏನಾದ್ರು ಅಂದ್ರೆ ಒಂದು ನೂತನ ಸೃಷ್ಟಿ ಏನಾದ್ರು ಅಲ್ಲಿ ಆದ್ರು. ಇವಾಗ ನಮ್ಗೆ ದೇವ್ರ ಪವಿತ್ರಾತ್ಮ ಕೊಟ್ಟ ನಾವೇನಾಗ್ತೀರಿ? ನೂತನ ಸೃಷ್ಟಿ ಆಗ್ತೀರಿ. ನೂತನ ಸೃಷ್ಟಿ ಆಗ್ಬೇಕಾರೆ ನಮ್ಮ ಜೊತೆಗೆ ಹಳೆ ಸೃಷ್ಟಿ ಕೂಡ ಏನಾಗಿರ್ತಾರೆ, ಜೊತೆಗೆ ನಮ್ಮ ಜೊತೆಗೆ ಇರ್ತದೆ ಆದ್ರೆ ಯಾವ್ದು ತುಂಬಾ ಬಲಶಾಲಿಯಾಗಿರ್ತಾರೆ? ಹಳೆ ಸೃಷ್ಟಿನ ಹೊಸ ಸೃಷ್ಟಿನ? ನಮ್ಮಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಬೇಕಾರೆ ನಮ್ಮಲ್ಲಿ ಮೊದಲು ತುಂಬಾ ಸ್ಟ್ರಾಂಗ್ ಆಗಿರೋದು ಯಾವ್ದು ಇರ್ತದೆ? ಹಳೆ ಸೃಷ್ಟಿ ಬ್ರದರ್. ಹಳೆ ಸೃಷ್ಟಿ. ಸೊ ಹೊಸ ಸೃಷ್ಟಿ ಏನು ಅಷ್ಟು ಬಲವಾಗಿ ಇರಲ್ಲ. ನಾವೇನ್ ಮಾಡಬೇಕು? ದಿನ ಯಾವ ರೀತಿ ಜಯಿಸ್ತಾ ಇರ್ತೀರೋ, ದಿನ ಯಾವ ರೀತಿ ದೇವರ ವಾಕ್ಯದಲ್ಲಿ ಬೆಳಿತಾ ಇರ್ತೀರೋ ಅಷ್ಟೇ ನಾವೇನ್ ಮಾಡ್ತೀರಿ? ದೇವರ ಒಂದು ವಾಕ್ಯದಲ್ಲಿ ಬಲವಾಗಿ ಬೆಳಿತೀರಿ. ಎಷ್ಟು ಬಲವಾಗಿ ಬೆಳಿತೀರೋ ಅವಾಗ ನೂತನ ಸೃಷ್ಟಿ ಆಗ್ತಾರೆ, ಹಂಗೆ ಪ್ರಪೋರ್ಷನೇಟ್ ಆಗಿ ಬೆಳೀತದೆ. ಕ್ರಿಸ್ತನಲ್ಲಿ ಹೀಗಿತ್ತಾ ಅಂತಾನೆ, ಕ್ರಿಸ್ತನಲ್ಲಿ ಹೀಗಿರ್ಲಿಲ್ಲ. ಅವ್ರನ್ನ ಹಳೆಯ ಸೃಷ್ಟಿ ಅಂತ ಅಂದ್ಬಿಟ್ಟೆ ಇಲ್ಲ ರೀ. ನೋಡ್ಬೇಕಾರೆ ಹಳೆಯ ಸೃಷ್ಟಿ ಅಂತ ಹೇಳ್ಬೇಕಾರೆ ಹಳೆಯ ಒಂದು ಮನುಷ್ಯನ ದೇಹ ಅದು ಪರಿಪೂರ್ಣವಾಗಿದ್ದ ಮನುಷ್ಯನ ದೇಹ ಪರಿಶುದ್ಧವಾಗಿತ್ತು, ನಿರ್ದೋಷಿ, ನಿಷ್ಕಳಂಕನು, ಯಾವುದೇ ರೀತಿ ಅವ್ರ ಕುಂದು ಕಳಂಕ ಏನೂ ಇಲ್ಲ. ಹಂಗಾದ್ರೆ ಅವರಲ್ಲಿ ಏನೋ ಒಂದು ಕೊರತೆನೇ ಇಲ್ಲ ಇರ್ಬೇಕಾರೆ ದೇವ್ರ ಪವಿತ್ರಾತ್ಮ ಕೊಟ್ಬೇಕಾರೆ ಆ ಪರಿಶುದ್ಧವಾಗಿರಂತ ಒಂದು ನೂತನ ಸೃಷ್ಟಿ ಅವರಲ್ಲಿ ಪೂರ್ಣವಾಗಿ ಬೆಳೆದಿತ್ತು. ಅದಕ್ಕೆ ದೇವ್ರವ್ರಿಗೆ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಎಷ್ಟು ಕೊಟ್ಟರು? ದೇವ್ರಿಗೆ ಕ್ರಿಸ್ತನಿಗೆ ಪವಿತ್ರಾತ್ಮ ದೇವ್ರು ಎಷ್ಟು ಕೊಟ್ಟಿದ್ದ? ಅಳತೆ ಇಲ್ಲದೆ ಕೊಟ್ಟು ಅಳತೆ ಇಲ್ದಿರ ಕೊಟ್ರು. ಅಳತೆ ಇಲ್ದಿರ ಕೊಟ್ರು ಅಂತಂದ್ರೆ ಅದ್ಭುತವಂತ ಶಕ್ತಿ ಕಣ್ಣು ಕಾಣಿಸಿಲ್ಲ.
ಅದನ್ನ ಏನ್ ಮಾಡಿದ್ರು, ಅಳ್ತಾನೆ ಇಲ್ಲ ರೀ, ಫುಲ್ ಕೊಟ್ಬಿಟ್ರು, ಅನ್ಲಿಮಿಟೆಡ್ ಅಲ್ವರ. ಒಬ್ಬ ವ್ಯಕ್ತಿನ ಅಳ್ತೆ ಮಾಡಕತ್ತದ ಏನ್ರಿ ಅಲ್ವರ. ಅದು ನೋಡ್ಬೇಕ್ರಿ, ಇದೊಂದು ಕಾಣಿಸಿದ ಅದ್ಭುತವಾದ ಶಕ್ತಿ. ಇದನ್ನ ಕ್ರಿಸ್ತನಿಗೆ ಮಾಡಿದ್ರು ಅಳ್ತೆ ಇಲ್ದಿರ ಸಂಪೂರ್ಣವಾಗಿ ಏನ್ ಮಾಡೋದು, ದಯಪಾಲಿಸ್ಬೇಕಾದ್ರೆ ಕ್ರಿಸ್ತನು ಏನ್ರಿ ಬ್ಯಾಪ್ಟಿಸಮ್ ತೊಗೊಂಡ್ಬೇಕಾದ್ರೆ ಪರಿಪೂರ್ಣವಾಗಿರೋ ನೂತನ ಸೃಷ್ಟಿ ಆಗ್ಬಿಟ್ರು ಅದರ. ಸರಿ, ಈ ನೂತನ ಸೃಷ್ಟಿ ದೇವರಿಗೆ ನಂಬಿಕಸ್ಥರಾಗಿರ್ತಾರೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ 3.5 ವರ್ಷ ಏನ್ ಮಾಡಿದ್ರು, ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ರು ಅದರ. ನೋಡಿ, ಇವಾಗ ಕ್ರಿಸ್ತನಿಗೆ ಪರೀಕ್ಷೆ ಮಾಡ್ಬೇಕು, ಹೆಂಗ್ ಪರೀಕ್ಷೆ ಮಾಡಿದ್ರು, ಎಲ್ಲ ಸಿವಿಯರ್ ಟೆಸ್ಟ್ ಅದರ. ಏನ್ರಿ ಕ್ರಿಸ್ತನಿಗೆ ಸುಖದಲ್ಲಿ ಸಂತೋಷದಲ್ಲಿ ಪರೀಕ್ಷೆ ಮಾಡಿದ್ರಾ? ಇಲ್ಲ ಅಲ್ವರ. ಎಲ್ಲಾ ರೀತಿ ಕಷ್ಟ ಸಂಕಟ ಶೋಧನೆ ವೇದನೆಗಳು ಎಲ್ಲಾ ರೀತಿ ಏನ್ರಿ ಟಾರ್ಚರ್ ಅಂತ ಹೇಳ್ಬೋದು ಅದರ. ಏನ್ರಿ ಯೇಸು ಕ್ರಿಸ್ತನಿಗೆ ಲಾಸ್ಟ್ ಅಲ್ಲಿ ಫಿಸಿಕಲ್ ಆಗಿ ಹೊಡೆಯೋದಕ್ಕಿಂತ ಮುಂಚೆ ಭಯಂಕರ ಮೆಂಟಲ್ ಟಾರ್ಚರ್, ಭಯಂಕರ ಮೆಂಟಲ್ ಪ್ರೆಷರ್. ಇದರಲ್ಲಿ ಎಲ್ಲಾ ಯೇಸು ಕ್ರಿಸ್ತು ದೇವರಿಗೆ ಏನಪ್ಪ ಪ್ರೂವ್ ಮಾಡಿ ನೋಡ್ಸೋದಂದ್ರೆ ದಟ್ ಯು ವುಡ್ ಬಿ ಫೇತ್ಫುಲ್, ನಾನು ನಂಬಿಕಸ್ಥನಾಗಿರ್ತೀನಿ ಅಂಬಿಟ್ಟಾದ್ರೆ. ಇದಕ್ಕೋಸ್ಕರ ದೇವರು ಪವಿತ್ರ ಆತ್ಮನ ಯಾರು ಕೊಡ್ಬೇಕಾಗಿತ್ತು, ಕ್ರಿಸ್ತನ್ಗೆ ಕೊಡ್ಬೇಕಾಗಿತ್ತು ಅದರ. 2ನೇ ಕಾರಣ. 3ನೇ ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ಜಾನ್ ದ ಬ್ಯಾಪ್ಟಿಸ್ಟು ಕ್ರಿಸ್ತನ್ಗೆ ಏನ್ ಮಾಡ್ತಾವ್ರೆ, ಅಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾ ಇದಾರೆ ಅಲ್ವರ. ಅಂತ ಹೇಳ್ಬಿಟ್ಟು ಬ್ಯಾಪ್ಟಿಸಮ್ ಕೊಡ್ತಾ ಇದಾರೆ, ಇಡೀ ಇಸ್ರೇಲ್ ಜನಗಳಿಗೆ ಮಸಿಯಾ ಅಂತ ಒಬ್ರು ಬರ್ತಾರೆ, ಅವ್ರೇನ್ ಮಾಡ್ತಾರೆ, ನಿಮ್ನೆಲ್ಲಾರು ಅಂದ್ಬಿಟ್ಟು ರಕ್ಷಣೆ ಮಾರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವ್ನ ಮಾರ್ಗನ ಏನ್ ಮಾಡ್ತಾ ಇದ್ರು, ಅಲ್ಲಿ ಯೋಹಾನ ಮಾರ್ಗ ಸಿದ್ಧ ಮಾಡ್ತಾ ಇದ್ರು. ಯಾರಿಗೆ ಮಾರ್ಗ ಸಿದ್ಧ ಮಾಡ್ತಾ ಇದ್ದು? ಕ್ರಿಸ್ತನಿಗೆ. ಏನ್ ಮಾರ್ಗ ಸಿದ್ಧ ಮಾಡಿದ್ರು? ರೋಡ್ ರೆಡಿ ಮಾಡಿದ್ರ? ಟಾರ್ಗಿರ್ ಹಾಕ್ಬಿಟ್ಟು ಕಲ್ಗಳಲ್ಲಿ ಎತ್ಬಿಟ್ಟು ರೋಡ್ ರೆಡಿ ಮಾಡಿದ್ರ ಕ್ರಿಸ್ತನ್ಗೆ? ಇಲ್ಲ ಬ್ರದರ್, ಹಂಗಿಲ್ಲ. ಮತ್ತೇನ್ ರೆಡಿ ಮಾಡಿದ್ರು? ಕ್ರಿಸ್ತನ್ಗೆ ಮಾರ್ಗ ರೆಡಿ ಮಾಡೋದು ಅಂದ್ರೆ ಏನ್ ಮಾರ್ಗ? ದೇವರ ರಾಜ್ಯದ ಕುರಿತು ಸಾರಣದ ಬಗ್ಗೆ ಮಾರ್ಗ ಜನಗಳಿಗೆ ಸೂಚನೆ ಕೊಡ್ತಾ ಇದ್ರು ಬ್ರದರ್. ಏನ್ ಸೂಚನೆ? ಇವಾಗ ಕ್ರಿಸ್ತನ ಬಂದ್ಬಿಟ್ಟು ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಕ್ರಿಸ್ತನ್ ಬಂದು ಏನ್ ಕೆಲಸ ಮಾಡಿದ್ರು ಭೂಲೋಕದಲ್ಲಿ? ಅವ್ರು ಮುಖ್ಯವಾಗಿ ಬಂದಿದ್ದು ಏನ್ ಕೆಲಸ ಮಾಡೋದಕ್ಕೆ? ರಕ್ಷಿಸಿ ರಕ್ಷಣೆ ಮಾಡಕ್ಕೆ, ರ್ಯಾನ್ಸಮ್ ಕೊಡೋಕೆ, ಆಮೇಲೆ ಹಾ ಬೇರೆ ದೇವರ ಚಿತ್ತ ನೆರವೇರ್ಸಕ್ ಬಂದ್ರು ಬ್ರದರ್. ಧರ್ಮಶಾಸ್ತ್ರ ನೆರವೇರ್ಸಕ್ ಬಂದ್ರು. ಕರೆಕ್ಟ್. ಧರ್ಮಶಾಸ್ತ್ರ ನೆರವೇರ್ಸಕ್ ಬಂದ್ರು, ದೇವ್ರ ಚಿತ್ತ ನೆರವೇರ್ಸಕ್ ಬಂದ್ರು. ಇದೆಲ್ಲ ಈಡ್ ಬದಿಯಲ್ಲಿ ಮುಗೀತು. ಇನ್ನೊಂದು ಮುಖ್ಯವಾದ ಕೆಲಸ ಮಾಡಕ್ ಬಂದ್ರು ಅವರು. ಅವರ ಕೆಲವೊಬ್ರನ್ನ ಸೆಲೆಕ್ಟ್ ಮಾಡಿದ್ರು. ಏನಕ್ಕೆ ಸೆಲೆಕ್ಷನ್ ಮಾಡಿದ್ರ? ದೇವರ ರಾಜ್ಯ ಸುವಾರ್ತೆ ಸಾರೋದಕ್ಕಾಗಿ. ಅಷ್ಟೇ, ಸಾರ್ಬಿಟ್ಟು ಹೋಗ್ಬಿಡ್ರಿ ನಿಂಪ ನೀವು ಅಂತಂದ್ರ. ಏನಕ್ಕೆ ಆಯ್ಕೆ ಮಾಡಿದ್ದು? ಅಷ್ಟೇ ನಾ ಬರೀ ಸಾರಕ ಆಳ್ವಿಕೆ ಮಾಡಕ್ಕೆ. ಅಲ್ವರ. ತಮ್ಮ ದೇಹಕ್ಕೆ ಅಂಗಗಳನ್ನ ತನ್ನ ಮೊದಲ್ಗಿತ್ತಿನ ಏನ್ ಮಾಡಿದ್ರು ಭೂಲೋಕದಲ್ಲಿ ಆಯ್ಕೆ ಮಾಡಕ್ ಬಂದಿದ್ದು ಅದಲ್ಲ. ಲಿಟಲ್ ಫ್ಲಾಕ್, ಚಿಕ್ಕ ಹಿಂಡನ್ನ ಆಯ್ಕೆ ಮಾಡಕ್ ಕೂಡ ಏನಾಗಿರೋ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇವಾಗ ಬಂದಿದ್ದು ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ, ಚಿಕ್ಕ ಹಿಂಡನ್ನ ಆಯ್ಕೆ ಮಾಡ್ಬೇಕಾದ್ರೆ ಕ್ರಿಸ್ತನು ಈ ಒಂದು ಕೆಲಸನೇ ಮಾಡ್ತಾರೆ ಇಲ್ಲಿ ಅವ್ರ ದಾರಿಯನ್ನೇನು ರಿಟರ್ನ್ ರೋಡ್ ಅಂತಲ್ಲ ರೀ, ದಾರಿ ಅಂತ ಏನರ್ಥ? ಅವ್ರ ಮಿನಿಸ್ಟ್ರಿ ಅಲ್ವರ. ಹೇಳ್ತಾ ಗೊತ್ತಾ, ನಾವು ಹೋಗೋ ದಾರಿಯಲ್ಲಿ ಅಡ್ಡ ಬರ್ಬೇಡ ಅಂತ ಏನರ್ಥ? ನಾನು ಮಾಡೋ ಕೆಲಸದಲ್ಲಿ ಏನೋ ಮಾಡ್ಬಿಡಿ, ಇಂಟರ್ಫಿಯರ್ ಆಗ್ಬೇಡಿ ಅಂತ ಅರ್ಥ. ಕ್ರಿಸ್ತನು ಭೂಲೋಕದಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಕೆಲಸ ಏನ್ ಮಾಡಕ್ ಬಂದಿದ್ದು, ಮಾಡಕ್ಕೆ ಏನ್ ಕೆಲಸ ಮಾಡಕ್ ಬಂದ್ರು ಅಂದ್ರೆ ರ್ಯಾನ್ಸಮ್ ಕೊಡೋದಕ್ಕೆ, ದೇವಚಿತ್ತ ನೆರವೇರಿಸೋದಿಕ್ಕೆ, ಚಿಕ್ಕ ಹಿಂಡಿನ ಆಯ್ಕೆ ಮಾಡೋಕ್ಕೆ ಅದರ. ಈ ಚಿಕ್ಕ ಹಿಂಡಿನ ಆಯ್ಕೆ ಮಾಡೋಂಥ ಕೆಲಸನ ಅನುಕೂಲ ಮಾಡೋದಕ್ಕೋಸ್ಕರ ದೇವ್ರೇನ್ ಮಾಡಿದ್ರು, ಯೋಹಾನನ ಕಳಿಸ್ಕೊಟ್ರು. ಏನ್ ಕಳಿಸ್ಕೊಟ್ರು ನೋಡ್ರಪ್ಪ, ಕ್ರಿಸ್ತನ ಬರೋಕ್ಕಿಂತ ಮುಂಚೆನೆ ಕ್ರಿಸ್ತನ ಬಂದಿದ ತಕ್ಷಣ ಎಲ್ಲಾರು ಕ್ರಿಸ್ತನ ಅಕ್ಸೆಪ್ಟ್ ಮಾಡಕ್ ನೀನು ಅನುಕೂಲ ಮಾಡ್ಕೊಂಡು. ಅದಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಪ್ರೀಚ್ ಮಾಡ್ಬೇಕಾರೆ ಏನ್ ಹೇಳ್ತಾರೆ, ನನ್ನ ಬಗ್ಗೆ ಯಾವತ್ತು ಹೇಳ್ಕೊಂಡಿಲ್ಲ, ನಾನಾಗಿದ್ದ ನಂತರ ಇನ್ನೊಬ್ರು ಬರ್ತಾರೆ ಅಂತಾನೇ ಹೇಳ್ಕೊಂಬಂದಿದ್ರು. ನನ್ಕಿಂತ ಅವ್ರು ಶ್ರೇಷ್ಠರು, ನನ್ಕಿಂತ ಅವ್ರು ಉನ್ನತರು, ಅವ್ರು ಶೂಲೇಸ್ ಕೂಡ ಬಿಚ್ಚಕ್ ಏನಿಲ್ಲ, ಯೋಗ್ಯತೆ ಇಲ್ಲ ಅಂತ ಏನ್ ಮಾಡ್ತಾರೆ, ಎಲ್ಲ ಏನ್ ಮಾಡಿದ್ರು ಕ್ರಿಸ್ತನ್ ಕಡೆಗೇನೆ ನೋಡಿಸ್ತಾ ಬಂದ್ರು ಅದರ. ಅದಕ್ಕೆ ಯೋಹಾನನ್ ಜೊತೆಗೆ ಶಿಷ್ಯಂದ್ರಗಳಿದ್ರ? ಇದ್ರು. ತುಂಬಾ ಜನ ಇದ್ರು, ಇಬ್ರಲ್ಲ, ಸಿಕ್ಕಾಪಟ್ಟೆ ಜನಗಳಿದ್ರು ಅಲ್ವರ. ಅವರೆಲ್ಲ ಏನ್ ಮಾಡೋರು ಅಂದ್ರೆ ಯೋಹಾನನ್ ತರಾನೇ ಬ್ಯಾಪ್ಟಿಸಮ್ ಕೊಡೋರ್ರಿ ಅಲ್ವರ. ಸೊ ಕ್ರೈಸ್ಟ್ ಬರೀದ ತಕ್ಷಣ ಯೋಹಾನ ಹೆಂಗ್ ಗೊತ್ತಾ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಇಗೋ ಯಜ್ಞದ ಕುರಿಯಾದಾತನು, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡೋಂಥ ಕುರಿ ಯಾರು, ಇವರು ಅಂತ ಕ್ರಿಸ್ತನ್ ಕಡೆ ನೋಡಿಸ್ತಾರೆ. ಅವಾಗ ಏನಕ್ಕೆ ನೋಡಿಸಿದ್ದು, ಎಲ್ಲಾ ಶಿಷ್ಯಂದ್ರು ಯೋಹಾನನ್ ಬಿಟ್ಟು ಯಾರಿಂದ ಹೋಗ್ಲಿ, ಯೇಸು ಕ್ರಿಸ್ತನಿಂದ ಹೋಗ್ಲಿ ಅಂತ. ಯೇಸು ಕ್ರಿಸ್ತನಿಂದ ಹೋಗ್ಲಿ. ಈ ರೀತಿ ಕ್ರಿಸ್ತನಿಗೆ ಮಾರ್ಗನೆ ಮಾಡಿದವರು ಸುಲಭವಾಗಿ ಮಾಡ್ಕೊಟ್ರು
ಅಲ್ವರ? ಇವಾಗ ಹಂಗಾರೆ ಏನರ್ಥ? ಯೋಹಾನನ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಇರಬೇಕು. ಏನ್ ಕ್ಲಿಯರ್ ಕಟ್ ಪಿಕ್ಚರ್ ಇರಬೇಕು? ಯಾರಪ್ಪ ಕುರಿ ಮರಿ, ಅದರ ಯಾರದು ಯಜ್ಞದ ಕುರಿಯಾದ ಆತನೋ, ಯಾರದು ಮಸ್ಯ ಅಂತ ಅಂದ್ಬಿಟ್ಟು ಅವ್ರಿಗೆ ವಿಷನ್ ಕ್ಲಿಯರ್ ಆಗಿರ್ಬೇಕ್ರಿ. ಇವಾಗ ಅವ್ರಿಗೆ ಡೌಟ್ ಇದ್ರೆ ಅವ್ರು ಯಾರನ್ನ ಬ್ಯಾಪ್ಟಿಸಮ್ ಕೊಡೋದ್ರಲ್ಲಿ ಈ ಜನ ತಗೊಂತವ್ರೆ, ಅದ್ರಲ್ಲಿ ಯಾರು ಮಸಿ ಅಂತ ಅವ್ರು ಹೆಂಗೆ ಹಿಡಿತಾರೆ? ಒಂದು ಪ್ರೂಫ್ ಬೇಕಲ್ಲ ಅವ್ರಿಗೆ, ಬೇಕಾ ಇಲ್ವಾ? ಅಲ್ವರ? ಯಾಕಂದ್ರೆ ಎಷ್ಟೋ ಜನ ತಗೊಂತವ್ರೆ, ದಿನಕ್ಕೆ ಎಷ್ಟೋ ಜನಗಳಿಗೆ ಕೊಡ್ತಾ ಇದಾರೆ ಅವರು. ಇದ್ರಲ್ಲಿ ಮಸಿಯ ಯಾರಂತ ಹೆಂಗೆ ಹಿಡಿಯೋದ? ಹೆಂಗ್ ಕೊಂಡು ಹಿಡಿಯೋದ? ಅದಕ್ಕೇನೆ ಹೋಲಿ ಸ್ಪಿರಿಟ್ ಕ್ರಿಸ್ತನ್ ಕೊಟ್ಟಿದ್ದು. ಎಲ್ಲೈತೆ ವಾಕ್ಯ? ಓದಿ ವಾಕ್ಯನ ಎಲ್ಲಪ್ಪ ಅಂದ್ರೆ ಯೋಹಾನದಲ್ಲಿ ಯೋಹಾನ 1ನೇ ಅಧ್ಯಾಯ 30ರಿಂದ 33ವರೆಗೂ ಓದ್ಕೊಂಬನಿ, 34ವರೆಗೂ ಓದ್ಕೊಂಬನಿ. ಯೋಹಾನ 1ನೇ ಅಧ್ಯಾಯ 30ರಿಂದ. ನನ್ನ ಹಿಂದೆ ಬರುವ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇರಿ ನೋಡಿ, ಎಷ್ಟು ದಿನ ಹೇಳ್ತಾರೆ ಏನಪ್ಪ, ನಾನು ಇದೆ ಅಂತ ಬರ್ತಾ ಇದ್ರೆ ಅಂತ ಹೇಳಿದ್ನಲ್ಲ, ಯಾರದು? ನನ್ಗಿಂತ ಶ್ರೇಷ್ಠರು ಅವರು, ಅವ್ರನ್ನ ಪ್ರಿಫರ್ ಮಾಡ್ತಾರಲ್ಲ, ನನ್ಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಗೊತ್ತಿಲ್ಲದೆ ಹೆಂಗೆ ಹಿಡಿದೆ? ಅಲ್ಲಿ ಹೇಳ್ತಾರೆ ನೋಡಿ, ಇವಾಗ ರೀಸನ್ ಹೇಳ್ತಾರೆ ಹೆಂಗೆ ಕಂಡು ಹಿಡಿದೆ ಅಂತ ಹೇಳ್ತಾರೆ. ನನಗೂ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸೋನಾಗಿ ಬಂದೆನು ಅಂದನು. ಏನಕ್ಕೆ ಏನಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ಕೊಡ್ತಿದ್ದೋ? ಜೀಸಸ್ ಕ್ರೈಸ್ಟ್ ಯಾರು ಅಂತ ಕಂಡುಹಿಡಿಯೋದಿಕ್ಕೆ ರೀ, ಅಲ್ವರ? ಒನ್ ಆಫ್ ದ ರೀಸನ್ ಜಾನ್ ದ ಬ್ಯಾಪ್ಟಿಸ್ಟ್ ವಾಸ್ ಗಿವಿಂಗ್ ಬ್ಯಾಪ್ಟಿಸಮ್. ಯಾಕೆ ವಾಟರ್ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದಾರೆ ಜಾನ್ ದ ಬ್ಯಾಪ್ಟಿಸ್ಟು? ಇಸ್ರಾಯೇಲಿಗಳಿಗೆ ಮಾನಸಾಂತರ ಒಂದಕ್ಕೆ ಮಾತ್ರ ಅಲ್ಲ, ದೇವರ ತಿರುಗಿ ಮಾತ್ರ ಅಲ್ಲ, ಇದ್ರ ಮುಖಾಂತರನೇ ಮಸ್ಸಿಯ ಯಾರು ಅಂತ ಕಂಡುಹಿಡಿದು ದೇವ್ ಚಿತ್ತ ಆಗಿತ್ತು ನೋಡಿ. ನೆಕ್ಸ್ಟ್ ಆಮೇಲೆ ಮುಂದಕ್ಕೋಸ್ಕರ ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಕಡಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು. ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನೋಡ್ರ ಯೋಹಾನನ್ಗೆ ಯಾರು ಹೇಳಿರೋದು? ಈ ತರ ಒಂದು ಸೂಚನೆ ಬರ್ತದೆ ಏನ್ರಿ, ಮಸಿಯ ಬ್ಯಾಪ್ಟಿಸಮ್ ತಗೊಂಡ್ಬೇಕಾರೆ ಪವಿತ್ರಾತ್ಮ ಇಳಿಯೋದನ್ನ ನೀನ್ ನೋಡ್ತೀಯಾ ಅಂತ ಅಂದ್ಬಿಟ್ಟು ಯಾರಿಗೆ ಹೇಳಿರೋದು? ಯೇಸು ಸ್ವಾಮಿ ಅವ್ರಿಗೆ ಹೇಳಿರೋದು. ದೇವ್ರು ಯೋಹಾನನ್ಗೆ ಏನ್ ಮಾಡಿದ ಹೇಳಿರೋದು ನೋಡ್ರಿ ಅಂತೀನಿ. ಅದರ ದೇವ್ರು ಯೋಹಾನನ್ ಕಳಿಸ್ತಾರಲ್ಲ, ಅವಾಗ ಹೇಳ್ತಾರೆ ದೇವತ್ರ ಮುಖಾಂತರ, ನೋಡಪ್ಪ ಈ ತರ ಮಸಿ ಅಂತ ಬರ್ತದೆ, ನಿಂಗೆ ಕಂಡಿದ್ದೀನೋ ಹೆಂಗ್ ಕಂಡಿದ್ಯಾ? ಈ ಜನ ಕೊಡ್ತಾ ಹೆಂಗ್ ಕಂಡಿದ್ಯಾ? ಎಲ್ಲರಿಗೂ ಬ್ಯಾಪ್ಟಿಸಮ್ ತಗೊಂತ ಇದಾರೆ, ಹೆಂಗ್ ಕಂಡಿದ್ಯಾ? ನೋಡಪ್ಪ, ನೀನ್ ಬ್ಯಾಪ್ಟಿಸಮ್ ಕೊಡ್ತಾ ಇರ್ಬೇಕಾರೆ ಹೋಲಿ ಸ್ಪಿರಿಟ್ ಒಬ್ರ ಮೇಲೆ ಇಳಿತದೆ, ಅವ್ರ ಮೇಲೆ ಇಳಿದವಾಗ ನೀನ್ ಕಂಡಿಡ್ಕೊಂಡ್ಬಿಡು ಅವರೇ ಮಸಿಯ ಅಂತ. ಅದಕ್ಕೆ ಹೇಳ್ತಾರೆ ಯೋಹಾನ, ನನಗೂ ಅವ್ರ ಬಗ್ಗೆ ಗುರ್ತಿರ್ಲಿಲ್ಲ, ಆದ್ರೆ ನಾನು ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಅವ್ರ ಮೇಲೆ ಏನ್ ಮಾಡಿದೆ? ಪವಿತ್ರಾತ್ಮ ಇಳಿಯೋದನ್ನ ನಾನು ನೋಡ್ದೆ, ಅದ್ರ ಮುಖಾಂತರ ನಾನು ಗ್ರಹಿಸ್ಕೊಂಡೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ 34. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೆ ಅಂದನು. ಇವ್ರು ನೋಡ್ಬಿಟ್ಟು ಅದಕ್ಕೆ ನಾನು ಸಾಕ್ಷಿ ಕೊಟ್ಟೆ, ಇವ್ರು ಯಾರು? ದೇವಕುಮಾರರೆಂದು. ಆಮೇಲೆ ನೆಕ್ಸ್ಟ್ ಓದ್ರಿ. ಆದ್ಮೇಲೆ ವಾಕ್ಯ ಇಲ್ವಾ? ಐತೆ ತಾನೆ, ಓದ್ರಿ. ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ನೋಡಿದ್ರ ಯಾವಾಗ ಹೇಳಿದ್ರು? ಮುಂಚೆ ಹೇಳ್ಬಿಟ್ರ? ಫಸ್ಟ್ ಇವ್ರಿಗೆ ಡೌಟ್, ಇವ್ರಿಗೆ ಗೊತ್ತಿಲ್ಲ. ಇವರು ಕ್ಲಾರಿಟಿ ಸಿಕ್ಕ ಮೇಲೆ ಏನ್ ಮಾಡ್ತಾರೆ? ನೋಡ್ರಪ್ಪ, ಯೇಸು ಕ್ರಿಸ್ತು ಬರ್ತಾರೆ, ನೋಡ್ಬಿಟ್ಟು ಏನ್ ಮಾಡ್ತಾರೆ ಶಿಷ್ಯನಿಗೆಲ್ಲ, ನೋಡಪ್ಪ ಯಜ್ಞದ ಕುರಿಯಾದಾತವನ್ ಯಾರು? ಇವರು ಅಲ್ಲರ ನೋಡಿ. ಅದಕ್ಕೆ 37ನೇ ವಾಕ್ಯ ಹೇಳ್ತಾರೆ, ಇಬ್ರು ಶಿಷ್ಯನರು ಆತನ ಮಾತನ್ನ ಕೇಳಿ ಕ್ರಿಸ್ತನ್ ಏನ್ ಮಾಡಿದ್ರು? ಅವರು ಹಿಂಬಾಲಿಸಿದ್ರು. ಅದರ ಇಬ್ರು ಮಾತ್ರ ಅಲ್ಲ, ಇನ್ನು ಬೇರೆ ಜನ ಶಿಷ್ಯನರು ಹೇಳಿದ್ರು. ಎಲ್ಲಾರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹಿಂಬಾಲಿಸಕ್ಕೆ ಶುರು ಮಾಡ್ತಾರೆ. ಸೊ ಯೇಸು ಕ್ರಿಸ್ತನ್ಗೆ ಎಲ್ಲಾರು ಮುಂದೆ ದೀಕ್ಷೆ ಸ್ನಾನ ತೊಗೊಳೋದು,
ಆಮೇಲೆ ಅದರ ಪವಿತ್ರಾತ್ಮ ಕೊಡೋಂಥ ಉದ್ದೇಶ ಏನು ಅಂತಂದರೆ ಕ್ರೈಸ್ಟು ಮಸ್ಸಿಯ ಅಂತ ಅಂದ್ಬಿಟ್ಟು ಯೋಹಾನನಿಗೆ ಕ್ಲಾರಿಟಿ ಸಿಗ್ಬೇಕು ಅಲ್ವರಾ. ಅವರು ಯೋಹಾನನ ಮುಖಾಂತರ ಇಡೀ ಜನಗಳಿಗೆ ಏನು ಮಾಡಬೇಕಿತ್ತು, ಒಂದು ಗುರುತು ಪರಿಚಯ ಮಾಡಿಸ್ಕೊಡ್ಬೇಕಾಗಿತ್ತು. ಆಮೇಲೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಇದೆ ಅಂತ ಅಂದ್ಬಿಟ್ಟು ಗೋಚರ ಪಡಿಸೋದಕ್ಕೆ ಏನು ಮಾಡಿದ್ರು, ಬ್ಯಾಪ್ಟಿಸಮ್ನ ಕೊಟ್ಟರು. ಅದರ ಯೇಸು ಕ್ರಿಸ್ತನಿಗೆ ಹೆಂಗೆ ಬಂತು ಬ್ಯಾಪ್ಟಿಸಮ್, ಹೆಂಗೆ ಬಂತಂತೆ, ಪವಿತ್ರಾತ್ಮ ಹೆಂಗೆ ಬಂತು, ಪವಿತ್ರಾತ್ಮ ಹೆಂಗೆ ಬಂತು, ಪಾರಿವಾಳದ ಪಾರಿವಾಳ ಬಂತು. ಪಾರಿವಾಳ ಬಂದಿಲ್ಲ ಬ್ರದರ್, ಪಾರಿವಾಳ ತರ ಮಾತ್ರ ಬಂತ ಅವ್ರ ಮೇಲೆ. ಪಾರಿವಾಳ ಬಂದಿಲ್ವಾ? ಇಲ್ಲ, ಮತ್ತೆ ಏನು ಬಂತು? ಶಕ್ತಿ, ದೇವರ ಶಕ್ತಿ. ಅಲ್ಲ ಐತಲ್ವಾ, ನಂಗೆ ಪಾರಿವಾಳ ಅಂತ ಐತಲ್ಲ, ನೀವು ಶಕ್ತಿ ಅಂತೀರಲ್ಲ. ಅಲ್ಲಿ ಪಾರಿವಾಳ ಅಂತ ಐತಲ್ವಾ? ಬ್ರದರ್ ಪಾರಿವಾಳದ ಹಾಗೆ ಹಾರ್ಕೊಂಡ್ ಬಂತು ಅಂತ ಅರ್ಥ ಬ್ರದರ್ ಅದು. ಏನು ಹಾರ್ಕೊಂಬಂತು ಅದನ್ನ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ, ಓಕೆನಾ? ನಮ್ಮನ್ನು ಬಿಟ್ಟರೆ ಕಾಗೆ ಹಾರಿಸ್ಬಿಡ್ತಾರೆ. ಇವಾಗ ನಿಮ್ಗೆ ಹುಳ ಬಿಟ್ಟಿದ್ದೀನಿ, ಮುಂದಿನ ವಾರ ನಾವು ಸೇರಿಕೊಂಡು ಇದೇನು ಪಾರಿವಾಳ ಬಂತ, ಪಾರಿವಾಳ ರೀತಿಲಿ ಬಂತ ಏನು ಅಂತಂದ್ಬಿಟ್ಟು ನಾವು ಏನು ಮಾಡೋಣ, ನೆಕ್ಸ್ಟ್ ವೀಕು ನೋಡೋಣ. ಓಕೆನಾ? ಸರಿ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಏನಾದ್ರು ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಏನೂ ಇಲ್ಲ. ಇಲ್ಲ ಬ್ರದರ್. ಓಕೆ, ಸರಿ. ನಾವು ಹಂಗಾರೆ ಒಂದು ಪ್ರಾರ್ಥನೆ ಮಾಡೋಣ, ಏನು ಮಾಡೋಣ, ಮುಕ್ತಾಯ ಮಾಡೋಣ.